ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೌಳಿಃ ಸಕಲವಚನಚೇತೋ ದೇವತಾ ಭಾರತೀಶಾ ಮಮ ವಸ್ತು ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವन्तಃ ಸರ್ವ ಏವ ಹಿ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ ಮಿಥ್ಯಾದಿದ್ದಾಂತದುರ್ಧ್ವಾಂತ ವಿದ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಬಾಧತಾಂ ನೋ ಹುದಂಬರೇ ಅರ್ಥಿಕಲ್ಪಿತಕಲ್ಪೋಯಂ ಪತ್ತರ್ಥಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಪ್ರಣಮತ್ಕಾಮಧೇನುಂಚ ಭಜತ್ರುತುರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿಪಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಆಪಾದವಡಿಪರ್ಯಂತಂ ಗುರೂಣಾಂ ಆಪ್ತಿಂ ಪರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತ ಅರ್ಥೇಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಉದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಚಕ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧೇ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಂದಿನಿಂದ ಭಾಗವತದ ಏಕಾದಶ ಸ್ಕಂದದ ಚಿಂತನೆಯನ್ನು ಮಾಡೋಣ. ನಿನ್ನೆ ದಶಮ ಸ್ಕಂದದ ಸಮಾಪ್ತಿಯಾಯಿತು. ಅದಕ್ಕೆ ಪೂರ್ವಭಾವಿಯಾಗಿ ನಾಳೆಯ ಕಥಾನಾಯಕರು ಹಾಗೂ ಶ್ರೇಷ್ಠರಲ್ಲಿ ಶ್ರೇಷ್ಠ ಯತಿಗಳು, ಈಗಿನ ವಿದ್ವತ್ ಪ್ರಪಂಚವೆಲ್ಲ ಯಾರ ಋಣದಲ್ಲಿ ಇರಬೇಕು, ಯಾರ ಋಣದಲ್ಲಿ ಅತಿ ಹೆಚ್ಚು ಋಣದಲ್ಲಿ ಇರಬೇಕು ಅಂತಹ ಮಹಾಜ್ಞಾನಿಗಳು ಇಂದ್ರಾಕ್ಷ ಸಂಭೂತರು ಆದ ಶ್ರೀ ಜಯತೀರ್ಥರು, ಅವರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಲೇಬೇಕು, ಇಲ್ಲಾಂದರೆ ನಾವು ಕೃತಜ್ಞರಾಗ್ತೇವೆ. ಟೀಕಾಚಾರ್ಯರ ಕೊಡುಗೆ ಏನು? ಟೀಕಾಚಾರ್ಯರು ಅವರು ಆ ಅವತಾರ ಮುಗಿಸಿದ್ದು ಬಹಳ ಕಡಿಮೆ ವಯಸ್ಸಲ್ಲಿ, 36-38 ವರ್ಷ. ಅವರು ಪೂರ್ವಾಶ್ರಮದಲ್ಲಿ ಇಬ್ಬರು ಹೆಣ್ಣೆಂದಿರವರು. ಅದನ್ನು ವೈರಾಗ್ಯ ಆಗಿಬಿಟ್ಟು ಮಾಡಿ ಅವರು ಅಕ್ಷೋಭ್ಯ ತೀರ್ಥರಿಂದ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಆವಾಗ ಅವರಿಗೆ ಅಂದಾಜು 20 ವರ್ಷ ಆಗಿರಬೇಕು, 18-20 ವರ್ಷ. 16 ವರ್ಷದಲ್ಲಿ 18 ಉತ್ಕೃಷ್ಟ ಗ್ರಂಥಗಳನ್ನು ತಯಾರು ಮಾಡಿಬಿಟ್ಟವರು. ಇಂದಿನ ಯಾವುದೇ ಮಠದ ಪರಂಪರೆಯ ಯತಿಗಳಾಗಲಿ, ಯಾವುದೇ ಮಠದ ಪಂಡಿತರಾಗಲಿ, ಜ್ಞಾನಿಗಳಾಗಲಿ ಜಯತೀರ್ಥರನ್ನು ಬಿಟ್ಟು ಮಧ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯನೇ ಇಲ್ಲ. ಒಂದು ಪದದ ಅರ್ಥ ಆಗಬೇಕು ಅಂದರೆ ಜಯತೀರ್ಥರ ಕರುಣೆ ಬೇಕು, ಜಯತೀರ್ಥರ ಗ್ರಂಥ ಬೇಕು, ಗ್ರಂಥದ ಅವಲೋಕನೆ ಮಾಡಬೇಕು. ಅಂತಹ ಮಹದುಪಕಾರ ಮಾಡಿದವರು ಜಯತೀರ್ಥರು. ಜಯತೀರ್ಥರ ಮಹಿಮೆ ಸಾಮಾನ್ಯ ಅಲ್ಲ. ಎಷ್ಟೋ ಯತಿಗಳು ಕೊಂಡಾಡಿದ್ದಾರೆ ಅವರನ್ನು. ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ವಿಜಯೇಂದ್ರರು, ಅನೇಕ ದಾಸರುಗಳು ಕೊಂಡಾಡಿದ್ದಾರೆ. ಎಲ್ಲಿಯೂ ಅವರ ಮಹಿಮೆಗಳನ್ನು ಅವರ ವೃಂದಾವನದ ವರ್ಣನೆ ಮಾಡಿ ಜಾಸ್ತಿ ಹೇಳಿದ್ದು ನಾವು ಕೇಳಿಲ್ಲ. ಅವರ ಗ್ರಂಥಗಳ ವರ್ಣನೆಯನ್ನೇ ಮಾಡಿ ಹೇಳಿದ್ದಾರೆ.
ಮಹಾಮಹಿಮರವರು ಉತ್ಕೃಷ್ಟ ಗ್ರಂಥ. ಇಲ್ಲಿ ಕೇಳ್ತೀವಿ ನಾವು ನ್ಯಾಯಸುಧಾ ಮಂಗಳ, ನಮ್ದು 20ನೇ ಮಂಗಳ, ನಮ್ದು 18ನೇ ಮಂಗಳ ನಾವು ಮಾಡಿದ್ವಿ ಅಂತ. ನ್ಯಾಯಸುಧಾ ಗ್ರಂಥ ಬರೆದವರು ಅವರೇನೆ. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರು ಆಚಾರ್ಯರಾದರೆ, ಬ್ರಹ್ಮಸೂತ್ರದ ಭಾಷ್ಯಕ್ಕೆ ತತ್ವ ಪ್ರಕಾಶಿಕ ಅಂತ ಟೀಕೆ ಬರೆದವರು ಟೀಕಾಚಾರ್ಯರು ಅಂತಲೇ ಪ್ರಸಿದ್ಧಿಯವರು. ಹಾಗೆಯೇ ಅವರ ಅನುವ್ಯಾಖ್ಯಾನಕ್ಕೆ, ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಅಂತ ಉತ್ಕೃಷ್ಟ ಗ್ರಂಥವನ್ನು ಬರೆದರು. ಆ ಗ್ರಂಥಕ್ಕೆ ಹೆಸರು ವಿಷಮ ಪದ ವಾಕ್ಯಾರ್ಥ ವಿವೃತ್ತಿ ಅಂತ ಇದೆ, ನ್ಯಾಯಸುಧಕ್ಕೆ ಹೆಸರು. ಆ ಅದ್ಭುತ ಗ್ರಂಥ, ಅದನ್ನು ಜಯತೀರ್ಥರ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅವರ ಗ್ರಂಥದ ಜೊತೆಗೆ ನಮ್ಮ ಸಂಬಂಧ ಇರಬೇಕು. ಅವರ ಗ್ರಂಥವನ್ನು ಓದಿದರೆ ನಾವು ಅದನ್ನು ಬಿಡಲಿಕ್ಕೆ ಮನಸ್ಸು ಬರಲ್ಲ. ಅಂತಹ ಮಹಾನ್ ಗ್ರಂಥ, ಅಂತಹ ಮಹಾಯೋಚನೆ, ಅಂತಹ ಮಹಾ ತಪಸ್ವಿಗಳು, ಮಹಾವಿರಕ್ತರು ಒಂದೊಂದು ಗ್ರಂಥಗಳನ್ನು ಬರೆದ ನ್ಯಾಯಸುಧದಲ್ಲಿ ಬರೀತಾರೆ. ಒಂದೊಂದು ಪದವನ್ನು ಒಂದೊಂದು ಹೇಳ್ತಾರೆ. ಮಧ್ವಾಚಾರ್ಯರು ಬರೆದ ಅಪಿ ಚಾಕು ಎಷ್ಟೆಷ್ಟು ಅರ್ಥ ಇದೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಬರೆದ ಗ್ರಂಥ ನಮಗೆ ಅರ್ಥ ಆಗಲಿಕ್ಕೆ ಜಯತೀರ್ಥರ ಟೀಕೆ ಜೊತೆಗೆ ಇದ್ರೆ ಏನೋ ಒಂದೆರಡು ವಾಕ್ಯ ತಲೆಗೆ ಹೋಗ್ಬೋದು. ಇಲ್ಲ ಅಂದರೆ ಮಧ್ವಾಚಾರ್ಯರ ಶಾಸ್ತ್ರವನ್ನು ದೇವತೆಗಳಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವರು ಸುಧಾ ಬರೀಬೇಕಾದ್ರೆ ಹೇಳ್ತಾರೆ, ಈ ಸುಧಾ ಬರೆದಾಗ ಅದನ್ನು ಹೇಳ್ತಾರೆ, ಈ ಗ್ರಂಥಗಳು ಭೂಲೋಕದ ಪಂಡಿತರಲ್ಲ, ದೇವಲೋಕದಲ್ಲಿ ಸ್ತುತ್ಯವಾಗಿವೆ. ಇಂದ್ರಾಂಶ ಸಂಭೂತರವರು ಸಾಮಾನ್ಯ ಜ್ಞಾನಿಗಳಲ್ಲ, ಅವರು ಅಂತಹ ಮಹಾ ತಪಸ್ವಿಗಳು. ಅವರು ಬರೆದ ಗ್ರಂಥಗಳಲ್ಲಿ ಅನೇಕ ಅನ್ಯಮತೀಯರ ಪರ್ಸನಲಿಟಿಗೆ ಅಲ್ಲ, ಗ್ರಂಥಗಳ ಬಗ್ಗೆ ನೀವು ಬರೆದಿದ್ದು ತಪ್ಪು, ನಾನು ಬರೆದಿದ್ದು ಸರಿ ಇದೆ, ಪ್ರಮಾಣ ಇದು ಅವಲೋಕಿಸಿ ಅಂತ ತೋರಿಸಿದವರು. ಅನ್ಯಮತೀಯರು ಏನು ಯೋಚನೆ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಇಟ್ಟಿರೋದು ಅವರು ಏನು ಕ್ವಶನ್ ಮಾಡ್ತೀನಿ, ಪ್ರಶ್ನೆ ಮಾಡಬಹುದು, ಅನುಮಾನ ಮಾಡಬಹುದು ಅನ್ನೋದನ್ನ ಇವರೇ ಊಹಿಸಿ ಬರೆದ ಆನ್ಸರ್ ಮಾಡ್ತಾರೆ. ಅವರ ತಲೆಯಲ್ಲೂ ಅಷ್ಟು ಹೊಡೆದಿರಲಿಕ್ಕಿಲ್ಲ. ಒಂದೊಂದು ಆಚಾರ್ಯರ ವಾಕ್ಯಕ್ಕೆ ಈ ತರಹ ಬರಬಹುದು, ವಿರುದ್ಧ ಬರಬಹುದು, ಅರ್ಥ ಬರಬಹುದು, ಈ ಥರ ಬರಬಹುದು, ಈ ಥರ ಅನ್ಯಮತಿಯಲ್ಲಿ ಈ ಥರ ಮಾಡಬಹುದು, ಈ ಥರ ಮಾಡಿದರೆ ನಾವು ಈ ಥರ ಒಂದೊಂದು ಪದವನ್ನು ಒಂದು ತತ್ವ ಪ್ರಕಾಶಿಗೆ ಆಗಲಿ, ನ್ಯಾಯಯುಕ್ತ ಆಗಲಿ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಠಿಣ. ಆ ಗ್ರಂಥಗಳ ಬಗ್ಗೆ ಓದ್ತಾ ಇದ್ದರೆ ನಮಗೆ ಏನು ಮಹತ್ವ ಮಧ್ವಶಾಸ್ತ್ರದ್ದು, ಆ ಜ್ಞಾನಿಗಳು ಕೊಟ್ಟ ಕೊಡುಗೆ ಏನು, ಮಧ್ವಾಚಾರ್ಯರ ಕೊಡುಗೆ ಏನು ಅಂತ ಅದನ್ನು ಬರುತ್ತೆ. ಅವರ ಬಗ್ಗೆ ವ್ಯಾಸತೀರ್ಥರು ಚಂದ್ರಿಕಾ ಗ್ರಂಥದಲ್ಲಿ ಹೇಳ್ತಾರೆ, ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿದ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಮ್ನೋ ಉದಂಬರೆ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ನೋಡಿ, ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ಅಯಥಾರ್ಥ ತಿಳುವಳಿಕೆ ಅಂದರೆ ಮಿಥ್ಯಾ ಅಂದರೆ ಅನ್ಯಥಾ ಅರ್ಥ ಮಾಡಿಕೊಂಡ ವಾದಿಗಳು. ಆಮೇಲೆ ದುಷ್ಟ ಸಿದ್ಧಾಂತಗಳು, ಭಗವಂತ ಇಲ್ಲೇ ಇಲ್ಲ, ಪುಣ್ಯ ಪಾಪ ಇಲ್ಲೇ ಇಲ್ಲ, ಇಲ್ಲಿ ಏನು ಅನುಭವಿಸ್ತೀಯ ಅದನ್ನು ಅನುಭವಿಸಿ ಹೋಗುವ ಅನ್ನೋ ಯಾರವರು, ಅವರು ಬೇರೆ ಮತ ನಾಸ್ತಿಕ ಮತದವರು. ಆಸ್ತಿಕರಲ್ಲ, ಅವರಿಗೆ ಪುಣ್ಯ ಪಾಪ ಏನೂ ಇಲ್ಲ, ಇರೋ ತನಕ ಚೆನ್ನಾಗಿ ತಿಂದು ಹೋಗು ಅಂತ ಅವರು. ಆಮೇಲೆ ಭಗವಂತನಿಗೆ 8 ಗುಣ ಅನ್ನೋರು ಒಬ್ಬರಿದ್ದಾರೆ. ಭಗವಂತ ನಿರ್ಗುಣ, ಭಗವಂತನಿಗೆ ಗುಣನೇ ಇಲ್ಲ, ಭಗವಂತನಿಗೆ ಆಕಾರನೇ ಇಲ್ಲ, ಭಗವಂತನಿಗೆ ಅಜ್ಞಾನ ಆವರಿಸಿದೆ ಅಂತ ಹೇಳೋರಿದ್ದಾರೆ. ಭಗವಂತನೇ ಪ್ರಕೃತಿಯಾಗಿ ಪರಿಣಾಮ ಹೋದ ಅಂತ ಹೇಳೋರು ಇದ್ದಾರೆ. ಭಗವಂತ ಉಪಯೋಗ ಇಲ್ಲ, ಸುಮ್ಮನೆ ಕೂತಿದ್ದಾನೆ, ಪ್ರಕೃತಿ ಅರ್ತಾನೆ ಪ್ರಯತೆ, ಮನುಷ್ಯ ಅರ್ತಾನೆ, ಭಗವಂತ ಏನು ಉಪಯೋಗ ಇಲ್ಲ, ಸುಮ್ಮನೆ ಕೂತಿರ್ತಾನೆ ಜೊತೆಗೆ ಅಂತ. ಈ ತರಹ ವಾದಗಳು ಇದ್ದಾವೆ, ಸುಮಾರು ವಾದಗಳಿದ್ದಾವೆ. ಅವನ್ನೆಲ್ಲ ಅವರಲ್ಲಿ ಬರುವ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಅವರನ್ನು ಬಾಯಿ ಕಟ್ಟಿಸಿ ಬರ್ತಾರೆ. ಈ ಅನ್ಯಮತೀಯರಲ್ಲಿ ಬಂದ ಆ ಭಾಷೆಗೆ ಅಯಥಾರ್ಥ ಜ್ಞಾನ ಅಂತಾರದಕ್ಕೆ. ಮಿಥ್ಯಾ ಜ್ಞಾನ, ಕಂಡಿದ್ದೆಲ್ಲ ಸುಳ್ಳು. ಈಗ ನೀವು ಕಾಣ್ತಿದ್ದೀರಾ ಅದು ಸುಳ್ಳು, ನಾನು ಪ್ರವಚನ ಹೇಳ್ತಿದ್ದೀನಿ ಅದು ಸುಳ್ಳು. ಯಾಕೆ ಅಂದರೆ ನನಗೂ ಅಜ್ಞಾನ, ನಿಮಗೂ ಅಜ್ಞಾನ. ನನಗೆ ಅಜ್ಞಾನ ಹೋದರೆ ನೀವು ಕಾಣಲ್ಲ, ನಿಮಗೆ ಅಜ್ಞಾನ ಹೋದರೆ ನಾನು ಕಾಣಲ್ಲ. ಅಜ್ಞಾನ ಇರೋದ್ರಿಂದ ಇದು ಕಾಣ್ತಾ ಇದೆ ಪ್ರಪಂಚ. ಅಜ್ಞಾನ ಹೋಗಿಬಿಟ್ರೆ ನಾನೇ ಬ್ರಹ್ಮ ಅನ್ನೋರಿದ್ದಾರೆ, ನಾನೇ ಬ್ರಹ್ಮ ಅನ್ನೋರು.
ಆಮೇಲೆ ಪ್ರಕೃತಿ ಇದೆ, ಭಗವಂತ ಪ್ರಕೃತಿಯಾಗೇ ಪರಿಣಾಮ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಹೇಗೆ ಮಣ್ಣು ಮಡಕೆಯಾಗಿ ಪರಿಣಾಮ ಆಗತ್ತಲ್ಲ ಆ ಥರ, ಅದು ಆ ಥರ ಸಿದ್ಧಾಂತಗಳೆಲ್ಲ ಹೇಗೆ ಕತ್ತಲೆ ತಮಸ್ಸು ಅಂತಹ ಸಿದ್ಧಾಂತಗಳು ಕತ್ತಲೆ ಇದ್ದ ಹಾಗೆ, ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಅಂತಹ ಕತ್ತಲೆಯನ್ನು ಓಡಿಸುತ್ತೆ ಯಾರು? ಜಯತೀರ್ಥಾಖ್ಯಕರಣಿ, ಜಯತೀರ್ಥರು ಎಂಬ ಸೂರ್ಯ. ಜಯತೀರ್ಥರು ಎಂಬ ಸೂರ್ಯ, ಅವರ ಗ್ರಂಥ ಎಂಬ ಸೂರ್ಯದ ಪ್ರಕಾಶದಿಂದ ಆ ಕತ್ತಲೆಯೆಲ್ಲ ಹಾರಿ ಹೋಗುತ್ತೆ, ಕತ್ತಲೆಯೆಲ್ಲ ಹೋಗುತ್ತೆ. ಸೂರ್ಯನ ಬೆಳಕು ಹೊರಗಡೆಯ ಕತ್ತಲೆಯನ್ನು ಓಡಿಸುತ್ತೆ. ಜಯತೀರ್ಥರ ಗ್ರಂಥದ ಬೆಳಕು, ಜಯತೀರ್ಥರ ಕರುಣೆಯ ಬೆಳಕು ನಮ್ಮ ಹೃದಯದಲ್ಲಿರುವ ಕತ್ತಲೆಯನ್ನು ಓಡಿಸುತ್ತೆ. ಸೂರ್ಯ ಎಷ್ಟೇ ಬೆಳಕು ಚೆಲ್ಲಿದರೂ ನಮ್ಮ ಹೃದಯದಲ್ಲಿರುವ ಕತ್ತಲೆ ಹೋಗಲ್ಲ. ನಮ್ಮ ಹೃದಯದಲ್ಲಿರುವ ಕತ್ತಲೆ ಅಂದರೆ ಭಗವಂತನ ಬಗ್ಗೆ ಅಯಥಾರ್ಥವಾದ ತಿಳುವಳಿಕೆ. ಯಥಾರ್ಥವಾದ ತಿಳುವಳಿಕೆ ಅಂದರೆ ಹೇಗೆ ಇದ್ದಾನೋ ಹಾಗೆ ಅಲ್ಲದೆ ವಿಪರೀತವಾಗಿ ತಿಳಿದುಕೊಳ್ಳುವುದು. ಭಗವಂತ ನಿರ್ಗುಣ, ಗುಣನೇ ಇಲ್ಲ ಅವನಿಗೆ ಅಂತ ತಿಳ್ಕೊಳ್ಳೋದು. ಉದಾಹರಣೆ ಒಂದು ವಾಕ್ಯ ಅಷ್ಟೇನೆ. ಹಾಗಾಗಿ ಆ ವಾಕ್ಯಗಳ ಕತ್ತಲೆ ನಮ್ಮ ಹೃದಯದಲ್ಲಿ ತುಂಬಿಟ್ಟಿದೆ. ನಮಗೆ ಭಗವಂತ ಇದಾನೋ ಇಲ್ಲೋ ಅಂತ ಅನ್ನೋದು. ಇಲ್ಲಿ ನಮ್ಮ ಹತ್ರ ನೀವು ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇರೋದು. ನಮ್ಮ ಹತ್ರ ಪ್ರವಚನ ಹೇಳ್ಬೇಕಾದ್ರೆ ಹೌದಪ್ಪ ವಿಷ್ಣು ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅನ್ನೋದು. ಇನ್ನೊಬ್ಬರ ಹತ್ರ ಹೋಗೋದು, ಅವರೇನು ಹೇಳ್ತಾರೆ ಅವ್ರನ್ನ ಕೇಳೋದು, ಅಲ್ಲೂ ಅವನೇ ಇನ್ನೊಂದು ಕಡೆ ಹೋಗೋದು, ಅಲ್ಲಿ ಅವರೇನೆ. ಹೀಗೆ ಬಂದು ನಮಗೆ ಯಾವುದು ಯಥಾರ್ಥ ಯಾವುದು ಅಯಥಾರ್ಥ ಅಂತ ಗೊತ್ತಾಗದಿರಲಿಲ್ಲ ಕತ್ತಲೆ ನಮ್ಮಲ್ಲಿ ಕೂತಿದೆ. ಆ ಕತ್ತಲೆ ಹೋಗುವ ತನಕ ಭಗವಂತನ ದರ್ಶನ ನಮಗಾಗೋಲ್ಲ. ಆ ಕತ್ತಲೆಯನ್ನು ದೂರ ಮಾಡುವುದು ಯಾರು? ಜಯತೀರ್ಥಾಖ್ಯನೆಂಬ ತರಣಿ, ಜಯತೀರ್ಥಾಖ್ಯನೆಂಬ ಸೂರ್ಯ. ನೋಡಿ, ವ್ಯಾಸರಾಜರು ಹೇಳ್ತಾರೆ, ವ್ಯಾಸರಾಜರು ಅವರ ಬಗ್ಗೆ ಹೇಳ್ತಾರೆ. ಆಮೇಲೆ ಅವರದೇ ಇನ್ನೊಂದು ಗ್ರಂಥದಲ್ಲಿ ಹೇಳ್ತಾರೆ, ಚಿತ್ರೇ ಪರೇಶ ಗಂಭೀರೆ ವಾಕ್ಯೇ ಮಾನೇನ ಖಂಡಿತೆ ಗುರುಭಾವಂ ವೆಂಡಿಯಂತಿ ಭಾತಿ ಜಯತೀರ್ಥವ. ಅವಳ ವಾಕ್ಯ ಬಹಳ ಗಂಭೀರ. ಗುರುಭಾವಂ ವೆಂಡಿಯಂತಿ, ನಮಗೆ ಗುರುಗಳ ಭಾವನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅದಾಗುತ್ತೆ. ಜಯತೀರ್ಥರ ಟಿಪ್ಪಣಿ ಇಲ್ಲದೆ ನಾವು ಮಧ್ವಾಚಾರ್ಯರ ಗ್ರಂಥಗಳನ್ನು ಓದಿದರೆ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇ ವಿದ್ವಾಂಸರಾದರೂ ಜಯತೀರ್ಥರ ಟೀಕೆಯನ್ನು ಇಟ್ಟುಕೊಂಡು ಬಿಟ್ಟೇ ಮಧ್ವಾಚಾರ್ಯ ಗ್ರಂಥಗಳನ್ನು ನೋಡ್ತಾರೆ ಹೊರತು ಸ್ವತಂತ್ರವಾಗಿ. ಈಗಿನ ಪಂಡಿತರಲ್ಲ, ರಾಘವೇಂದ್ರ ಸ್ವಾಮಿಗಳಂತಹ ಮಹಿಮರು, ವ್ಯಾಸರಾಜರಂತಹ ಮಹಿಮರು, ಅನೇಕ ಮಹಾಜ್ಞಾನಿಗಳು ಜಯತೀರ್ಥರ ಟಿಪ್ಪಣಿಯಿಂದಲೇ ಮಧ್ವಶಾಸ್ತ್ರವನ್ನು ಓದ್ತಾರೆ. ಜಯತೀರ್ಥರಿಗೆ ಅವರು ಹೊಗಳಿದ್ದು, ಅವರ ಗ್ರಂಥಗಳಿಗೆ ಹೊಗಳಿದ್ದು ಬಹಳ ಅದ್ಭುತ. ಹಾಗೆ ಅವರನ್ನು ಹೊಗಳಿದ್ರೆ ಮುಂದೆ ಅವರು ಏನು ಹೇಳ್ತಾರೆ ಅಂತಂದ್ರೆ, ಅವರ ಬಗ್ಗೆ ಒಂದು ಮಾತನ್ನಾಡ್ತಾರೆ ವಾದಿರಾಜರು. ಬಹಳ ಚೆನ್ನಾಗಿ ಮಾತನಾಡ್ತಾರೆ. ತೀರ್ಥ ಪ್ರಬಂಧದಲ್ಲಿ ಅವರ ವಾದಿರಾಜರ ಕಾವ್ಯ ಬಹಳ ಅದ್ಭುತ. ಹೇಳ್ತಾರೆ ಅವರು, ಮಾಧ್ವ ಗ್ರಂಥ ಸ್ವಬಂಧೂನಿವ ಸರಸ ಉದಾಲಿಂಗ್ಯ ವಿಜ್ಞಾತ ಭಾವ ಸಂಯೋಜ್ಯಾಲಂಕೃತೋಭಿ ಸ್ವ ಸಹಜಮತಿ ಸಂಭೂತ ವಾರ್ಯುವಧೂಭಿ ಕೃತ್ವಾನ್ಯೋಕ್ತಿಶ್ಚ ದಾಸೀ ಬುಧಹುದಯ ಗೃಹಂ ಪ್ರೌಢವೃತ್ತಿಶ್ಚ ದತ್ವಾ ಅನ್ಯೋನ್ಯಾಭಿಯೋಗಂ ಜಯಮುನಿ ರಥಕೃತ ವೀಕ್ಷಣೆ ಮೇ ಕೃತಾರ್ಥ ಅಂತ ಜಯತೀರ್ಥರ ಬಗ್ಗೆ ಅದ್ಭುತವಾಗಿ ವರ್ತನೆ ಮಾಡ್ತಾರೆ. ಏನಂತ ವರ್ಣನೆ ಮಾಡ್ತಾರೆ ಅಂತಂದರೆ, ಜಯತೀರ್ಥರು ಬರೆದಿರುವ ಟೀಕಾ ಅವರ ಗ್ರಂಥಗಳು 18. ಆ ಟೀಕಾ ಅನ್ನುವುದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗ. ನೋಡಿ, ವಾದಿರಾಜರು ಹೇಗೆ ಅವರನ್ನು ಹೊಗಳ್ತಾರೆ ಅಂತಂದರೆ, ಅವರನ್ನು ಸ್ತುತಿಸ್ತಾರೆ ಅಂತಂದರೆ, ಅವರನ್ನು ಕಂಪೇರ್ ಮಾಡ್ತಾರೆ ಅಂತಂದರೆ, ವಾದಿರಾಜರ 18 ಗ್ರಂಥಗಳು ಕನ್ಯಾ ಅಂದರೆ ಹೆಣ್ಣು ಮಕ್ಕಳು. ವಾದಿರಾಜರ ಹೆಣ್ಣು ಮಕ್ಕಳು 18. ಮಾಧ್ವ ಗ್ರಂಥ ಅನ್ನುವುದು ಪುಲ್ಲಿಂಗ, ಮಧ್ವಾಚಾರ್ಯರ ಗ್ರಂಥ ಅನ್ನುವುದು ಗಂಡು. ಮಧ್ವಾಚಾರ್ಯರ ಗ್ರಂಥ ಅನ್ನುವುದು ಒಂದು ಗಂಡು ವರ. ಟೀಕಾಚಾರ್ಯರ 18 ಗ್ರಂಥಗಳು ಅನ್ನುವುದು 18 ಟೀಕಾಗಳು ಅನ್ನುವುದು ಹೆಣ್ಣು, 18 ಹೆಣ್ಣು ಮಕ್ಕಳು. ಅವರ ಮತಿ, ಜಯತೀರ್ಥರ ಮತಿ ಏನಂತಾರೆ ಅಂತಂದ್ರೆ, ಇಲ್ಲಿ ಸ್ವಸಹಜ ಮತಿ ಸಂಭೂತ ಅಂತಾರೆ.
ಜಯತೀರ್ಥರ ಮತಿ ಅಂದರೆ ಹೆಂಡತಿ ಅಂತ, ಬುದ್ಧಿ ಅಂದರೆ ಹೆಂಡತಿ ಅಂತ. ಇದು ಭಾಗವತದಲ್ಲಿ ಬರುತ್ತೆ. ಪುರಂಜರೋಪಾಖ್ಯಾನದಲ್ಲಿ ಮತಿ ಅಂದರೆ ಹೆಂಡತಿ ಅಂತ ಬರುತ್ತೆ. ಭಾಗವತದಲ್ಲಿ ಹಿಂದಿನ ಸ್ಕಂದಗಳಲ್ಲಿ ಬರುತ್ತೆ. ಅದು ಮತಿ ಎನ್ನುವುದು ಹೆಂಡತಿ. ಇವರು ಏನು ಮಾಡ್ತಾರೆ, ಮಧ್ವ ಗ್ರಂಥ, ನಾವು ಮದುವೆ ಮಾಡಬೇಕಾದ್ರೆ ಯಾವುದಾದ್ರೂ ಗಂಡು ಹುಡುಕಬೇಕಾದ್ರೆ ಗಂಡನ ವಿಚಾರಿಸ್ತೀವಲ್ವ ನಾವು. ಸುಮ್ಮನೆ ಸಿಕ್ತು ಅಂತ ಹೇಳ್ಬಿಟ್ಟು, ಸಿಕ್ಕರು ಅಂತ ಹೇಳ್ಬಿಟ್ಟು ಹುಡುಗಿ ಕೊಡಲ್ವಲ್ವ. ಇವರು ಮಧ್ವ ಗ್ರಂಥಗಳನ್ನು ಚೆನ್ನಾಗಿ ವಿಚಾರಿಸಿ ಅವಲೋಕಿಸಿ ತನ್ನ 18 ಗ್ರಂಥಗಳೆಂಬ ಕನ್ಯೆಯನ್ನು ಮಧ್ವಾಚಾರ್ಯನ ಗ್ರಂಥಗಳೊಂದಿಗೆ ಮದುವೆ ಮಾಡಿಕೊಂಡು ವಾದಿರಾಜರು. ಇವರು ಗೃಹಸ್ಥರು ಅಂತಾರೆ ಜಯತೀರ್ಥರಿಗೆ. ಅವರು ಗೃಹಸ್ಥರು ಅಂದರೆ ಯಾಕೆ ಅಂದರೆ ತನ್ನ 18 ಹೆಣ್ಣು ಮಕ್ಕಳನ್ನು ಮಧ್ವಾಚಾರ್ಯ ಗ್ರಂಥ ಎಂಬ ಗಂಡು ಮಗುವಿಗೆ ಕೊಟ್ಟು ಮದುವೆ ಮಾಡಿದ್ರು ಅವರು. 18 ಹೆಣ್ಣು ಮಕ್ಕಳನ್ನು. ಅವರ ಯೋಚನೆ ನೋಡಿ, ಕಲ್ಪನೆ ನೋಡಿ, ಎಷ್ಟು ಅದ್ಭುತ ಇದೆ. ವಾದಿರಾಜರು ಮದುವೆ ಮಾಡಿದರು. ಮದುವೆ ಮಾಡಿ ಏನು ಮಾಡಬೇಕು? ಮದುವೆ ಮಾಡಿದರೆ ಅವ್ರಿಗೆ ಏನು ಮಾಡಬೇಕು? ದಾಸಿಯರನ್ನು ಕೊಡಬೇಕಲ್ವಾ. ರಾಜರನ್ನು ಮದುವೆ ಆಗಿರೋ ದಾಸಿಯರನ್ನು ಕೊಡಬೇಕು. ದಾಸಿಯರು ಯಾರು? ದಾಸಿಯರು ಯಾರು ಅಂದರೆ ಈ ದುರ್ಭಾಷ್ಯಗಳಿದಾವಲ್ಲ, ಏನೇನು ವಿಮರ್ಶೆ ಮಾಡಿ ಅದನ್ನು ಖಂಡಿಸಿದ್ದಾರಲ್ಲ ಈ ದುರ್ಭಾಷ್ಯಗಳು, 21 ದುರ್ಭಾಷ್ಯಗಳಿದ್ದಾವಲ್ಲ, ಇವರನ್ನೆಲ್ಲ ದಾಸಿಯರನ್ನಾಗಿ ಮಾಡಿದರು. ಗಂಡು ಮಗುವಿಗೆ ತನ್ನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಬೇಕಾದ್ರೆ ದಾಸಿಯರನ್ನು ಕೊಡಬೇಕು ಜೊತೆಗೆ ಅಂತ ಹೇಳಿಬಿಟ್ಟು, ಆ ಅನ್ಯ ಮತದ ಯಾರು ತಪ್ಪು ತಿಳುವಳಿಕೆಯನ್ನು ಹುಟ್ಟಿಸ್ತಾರೋ ಆ ಮತಗಳನ್ನೆಲ್ಲ ದಾಸಿ ಮಾಡಿದ್ರೆ ಅವರನ್ನೆಲ್ಲ ಸೋಲಿಸಿ ಬಿಟ್ಟಿದ್ರು. ಅವರನ್ನೆಲ್ಲ ದಾಸಿಯರನ್ನಾಗಿ ಮಾಡಿದರು. ಇನ್ನು ದಾಸಿಯರನ್ನಾಗಿ ಮಾಡಿ ಮುಂದೆ ಏನು ಮಾಡಿದ್ರು ಅವರು? ಅವರಿಗೆ ಜೀವನೋಪಾಯ ಬರಬೇಕಲ್ವ. ಪ್ರೌಢವೃತ್ತಿ, ಯೋಗ ವೃತ್ತಿ ಅಂತ ಕೆಲವೊಂದು ವೃತ್ತಿಗಳಿದ್ದಾವೆ ಶಾಸ್ತ್ರದಲ್ಲಿ. ಅಂತಹದನ್ನು ಕೊಟ್ಟು ಬಿಟ್ಟು ಅಂತಹ ಗ್ರಂಥಗಳನ್ನು ಬರೆದು ಬಿಟ್ಟು ಅಂತ ಮಾಡಿಬಿಟ್ಟು ವೃತ್ತಿಯನ್ನು ಕೊಟ್ಟರು ಜನಗಳಿಗೆ. ವೃತ್ತಿ ಬೇಕಲ್ವ, ಕೆಲಸ ಬೇಕಲ್ವ. ಆಮೇಲೆ ಅವರಿಗೆ ಮದುವೆ ಆಯ್ತಲ್ವ, ಮನೆ ಬೇಕಲ್ವ. ಮನೆಗಳನ್ನು ಕೊಟ್ಟರು. ಎಂತಹ ಮನೆ ಜಯತೀರ್ಥರು ಕೊಟ್ಟಿದ್ದು? ಜ್ಞಾನಿಗಳ ಹೃದಯ ಎಂಬ ಮನೆ. ಯಾರ ಮನೆ? ವಾದಿರಾಜರ ಮನೆ, ರಾಘವೇಂದ್ರರ ಮನೆ, ರಘೋತ್ತಮರ ಮನೆ, ವಿಜಯೇಂದ್ರರ ಮನೆ, ವ್ಯಾಸತೀರ್ಥರ ಮನೆ. ಅವರ ಹೃದಯದಲ್ಲಿ ಇವರ ಟೀಕೆ ಎಂಬುವ ಇತ್ತಲ್ಲ, ಟೀಕೆ ಎನ್ನುವುದನ್ನು ಅವರು ಇವರ ಟೀಕಾಚಾರ ಗ್ರಂಥಗಳನ್ನು ಓದ್ತಾರಲ್ಲ, ಆ ಮನೆ, ಆ ಜ್ಞಾನಿಗಳ ಮನೆಯಲ್ಲಿ ಮಧ್ವಾಚಾರ್ಯರ ಗ್ರಂಥ ಎಂಬ ಗಂಡು, ಟೀಕಾಚಾರ್ಯರ ಟೀಕಾ ಎನ್ನುವ ಹೆಣ್ಣು, ಇವುಗಳಿಗೆ ಪ್ರೌಢವೃತ್ತಿಯನ್ನು ಕೊಟ್ಟು ಬಿಟ್ಟು ಜ್ಞಾನಿಗಳ ಹೃದಯವನ್ನು ಮನೆ ಮಾಡಿಕೊಟ್ರು. ನೋಡಿ, ಎಷ್ಟು ಊಹಿಸಲು ಅಗಲವಾದ ಕಲ್ಪನೆಗಳು ವಾದಿರಾಜರದ್ದು. ಅಷ್ಟು ಮಾಡಿಕೊಟ್ಬಿಟ್ರೆ ಅದಕ್ಕೆ ಅಂತಾರೆ ಜಯತೀರ್ಥ ಸನ್ಯಾಸಿಗಳೆಲ್ಲ ಸಂಸಾರಿಗಳು ಅಂತಾರೆ. ಹಾಗೆ ಅವರು ಮಾಡಿಬಿಟ್ರಲ್ಲವ. ಈಗ ಮಾಡಿಬಿಟ್ಟಾಗ ನಾವು ಹೇಗೆ ಅಪ್ಪ ಅಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ, ಅಳಿಯ ಚೆನ್ನಾಗಿರ್ತಾನೆ, ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಅಪ್ಪ ಅಮ್ಮ ಹೇಗೆ ಖುಷಿ ಪಡ್ತಾರೋ ಹಾಗೆ ಈ ಮನೆಯಲ್ಲಿ ತನ್ನ ಮಧ್ವಾಚಾರ್ಯರ ಗ್ರಂಥ ಎಂಬ ಗಂಡು, ಅವರ ಟೀಕಾ, ಇವರ ಟೀಕಾ, ಟೀಕಾಚಾರ್ಯರ ಟೀಕಾ ಎನ್ನುವ ಹೆಣ್ಣು ಅನ್ಯೋನ್ಯವಾಗಿ ಒಂದಕ್ಕೊಂದು ಅನುಸಾರಿಯಾಗಿರುವುದನ್ನು ಕೊಂಡು ಜಯತೀರ್ಥರೆಂಬ ಅಪ್ಪ ಖುಷಿ ಪಡ್ತಾ ಇದ್ದಾರೆ ಅಂತ ವಾದಿರಾಜರು ಅದ್ಭುತವಾಗಿ ವರ್ಣಿಸ್ತಾರೆ. ಇಷ್ಟು ಜಯತೀರ್ಥರ ಮಹಿಮೆ ಇದೆ. ಜಯತೀರ್ಥರ ಮಹಿಮೆ ಅದನ್ನು ಅವರ ಗ್ರಂಥವನ್ನು ಸವಿದವರಿಗೆ ಗೊತ್ತು. ಅವರ ಹೇಳಿಬಿಟ್ಟು ಹೇಳ್ತಾರೆ, ಈ ವಿಷ್ಣು ತತ್ವವೇಣಿಯ ಅಂತ ಮಧ್ವಾಚಾರ್ಯ ಗ್ರಂಥ ಇದೆ. ಅದಕ್ಕೆ ಮಂಗಳ ಶ್ಲೋಕ ಬರೀಬೇಕಾದರೆ ಟೀಕಾಚಾರ್ಯರು ಹೇಳ್ತಾರೆ ಮಂಗಳ ಶ್ಲೋಕದಲ್ಲಿ, ವಿಶ್ವೋದಯ ಮಾತನೋದಿತ ತ್ರಾಣಂ ವಿಧಂತೆ ಪುನಃ ಸೌಖ್ಯಾತೀತ ಹಾನಿ ಸಾಧನಫಲಂ ವ್ಯಕ್ತಸ್ಮೃತಿ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮ ಬಹುದಯೇ ಕಲ್ಪಾವಸಾನೇ ಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ನೋಡಿ, ಭಗವಂತನನ್ನು ಯಾವ ಥರ ಹೊಗಳ್ತಾರೆ. ಭಗವಂತನನ್ನು ದೇವ, ಪಿತರಂ ಪತಿ ಅಪ್ಪ, ಪತಿಂ ಆಳುವವನು, ಗುರುತಮ ಅತ್ಯಂತ ಶ್ರೇಷ್ಠ ಗುರು, ಒಂದೇ ರಮಾವಲ್ಲಭಂ
ಅಂತಹ ರಮಾವಲ್ಲಭನಿಗೆ ನಾನು ನಮಸ್ಕರಿಸ್ತೇನೆ ಅಂತ ಟೀಕಾಚಾರ್ಯರು ಹೇಳ್ತಾರೆ. ಟೀಕಾಚಾರ್ಯರು ಹೇಳಬೇಕಾದ್ರೆ ಹೇಳ್ತಾರೆ, ತಮ್ ದೇವಂ ಅಂದರೆ ಸೃಷ್ಟಿಚಿತ್ರಗಳನ್ನೆಲ್ಲ ಕ್ರೀಡೆಯಿಂದ ಮಾಡುವವರು, ಅವನು ದೇವ. ಪಿತರಂ ತಂದೆ ರೀ ಅವನು. ನಮ್ಮ ತಂದೆ ನಮಗೆ ಹುಟ್ಟಿಸ್ತಾನೆ ಅಲ್ವಾ? ನಮ್ಮ ಹುಟ್ಟುವವ್ರ ಕೈಯಲ್ಲಿಲ್ಲ, ಅದು ಬೇರೆ ಪ್ರಶ್ನೆ. ನಮ್ಮನ್ನು ಹುಟ್ಟಿಸಿದ ತಂದೆ ನಮಗೆ ಪಾಲನೆ ಮಾಡ್ತಾನೆ, ಆಮೇಲೆ ಪಾಲನೆ ಸಾಕ್ಬಿಡ್ತಾನೆ, ನಮ್ಮನ್ನು ಸಾಕ್ತಾನೆ. ಸಾಕಿಬಿಟ್ಟು ಅವನಿಗೆ ತಂದೆ ಅನ್ಸ್ಕೊಳ್ತಾನೆ ಅವನು ಅಲ್ವಾ? ದೇವರು ತಂದೆ ನಮ್ಮೆಲ್ಲರಿಗೂ. ಯಾಕೆ ಅಂದರೆ ಆ ಗರ್ಭದಲ್ಲಿ ನಮ್ಮನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೂಡಿಸುವವನು ಅವನು ಕೂಡಿಸುವವನು. ಅವನು ತಾನೆ ಬರೇ ಹುಟ್ಟಿಸಿದ್ರೆ ಅಲ್ಲ, ಪಾಲಿಸ್ಬೇಕು. ಅವ್ರನ್ನೆಲ್ಲ ಆಯಾ ಸಮಯಕ್ಕೆ ಏನೇನು ಬೇಕೋ ಕೊಟ್ಟು ಪಾಲಿಸುವವನು ಶ್ರೀಹರಿ. ಕೊಟ್ಟು ಪಾಲಿಸುವವನಾದ ಮೇಲೆ ಸುಸ್ತಾದಾಗ ಮಲಗಿಸುವವನು ಶ್ರೀಹರಿ. ಎಂಥ ಅದ್ಭುತ ವ್ಯಾಪಾರ ರೀ ಭಗವಂತಂದು. ಈಗ ಹೇಳ್ತಾರೆ ಅದ್ಭುತವಾಗಿ ಅವರ ಮಂಗಳಾಚರಣೆಯಲ್ಲಿ ಭಗವಂತ ಸೃಷ್ಟಿ ಮಾಡ್ದ, ಪಾಲನೆ ಮಾಡ್ದ. ಅವನ ಲಯದಲ್ಲಿಯೂ ಕೂಡ ಭಗವಂತನು ನಮಗೆ ತಂದೆ ಲಯದಲ್ಲಿ. ಯಾಕೆಂದರೆ ನೋಡಿ, ಈಗ ಮನೆಯಲ್ಲಿ ಮಗು ಓಡಾಡ್ತಾ ಇರುತ್ತೆ, ಮಾತಾಡ್ತಾ ಇರುತ್ತೆ, ಸುಸ್ತಾಗತ್ತೆ, ಮಲಗತ್ತೆ. ಮಲಗು ಮಗು ಅಂತ ಹೇಳ್ತೀವಿ ಅಲ್ವಾ? ಮಲಗು ಅಂತ ಮಲಗಿಸ್ತೀವಿ. ಅಥವಾ ನಾವೇ ಏನಾದರೂ ಕೆಲಸ ಮಾಡಿ ಜಾಸ್ತಿ ಮಾಡಿ ತಿರುಗಾಟ ಮಾಡಿ ಬಂದಾಗ ಸುಸ್ತಾಗಿ ಮಲಗುತ್ತೀವಿ ಅಲ್ವಾ? ಮಲಗ್ರಿ ಅಂತ ಹೇಳ್ತಾರೆ ಮಕ್ಕಳಿಗೆ ತಂದೆಯರು. ಮಲಗಿ ಸುಸ್ತು ಪರಿಹಾರ ಆಗುತ್ತೆ. ಭಗವಂತ ನಮ್ಮನ್ನು ಹೇಗೆ ಮಲಗಿಸ್ತಾನೆ? ಭಗವಂತ ನಾವು ಈಗಿನ ನಮ್ಮ ಈ ಜನ್ಮದ ತಂದೆಯರು ನಮಗೆ ಇಲ್ಲಿ ಓಡಾಡಿದ್ದಕ್ಕೆ ಸುಸ್ತಾದರೆ ಮಲಗಿಸ್ತಾರಲ್ವಾ? ಭಗವಂತ ನಾವು ಇಲ್ಲಿಂದ ಹುಟ್ಟಿ ಸ್ವರ್ಗ ನರಕಗಳಿಗೆ ಹೋಗ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಹುಡ್ತೀವಿ. ಎಷ್ಟೋ ಲಕ್ಷ ಜನ್ಮಗಳನ್ನು ಹುಡ್ತೀವಿ ಬರ್ತೀವಿ ಅಲ್ವಾ? ಹುಡ್ತೀವಿ ಬರ್ತೀವಿ. ನಮಗೆ ಆ ಹುಟ್ಟು ಬರುವಿಕೆಯಲ್ಲಿ ಸುಸ್ತಾಗೋಗುತ್ತೆ. ಜೀವನಿಗೆ ಬಹಳ ಸುಸ್ತಾಗೋಗುತ್ತೆ. ಹುಟ್ಟು ಸಾವಿನಲ್ಲಿ ಈಗ ಹುಡ್ತೀವಿ, ಸಾಯ್ತೀವಿ, ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ, ನಮ್ಮ ಕರ್ಮಾನುಸಾರವಾಗಿ ಮತ್ತೆ ಬಂದು ಭೂಮಿಗೆ ಬೀಳ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಈ ಸುಸ್ತಿರತ್ತಲ್ಲ, ಆ ಭಗವಂತನಿಗೆ ಎಂಥ ದಯ ನೋಡಿ. ಭಗವಂತನಿಗೆ ದಯ. ಇದನ್ನು ಹರಿಕಥಾನುಸಾರದಲ್ಲಿಯೂ ಜಗನ್ನಾಥದಾಸರು ಅದ್ಭುತವಾಗಿ ವರ್ಣಿಸಿದ್ದಾರೆ. ಈ ಭಗವಂತನ ಕರುಣೆ ಯಾವುದು? ಭಗವಂತ ನಮಗೆ ಅಷ್ಟು ಸುಸ್ತಾಗ್ತಿದೆ ಅಂತ ಏನಾರ ಮಾಡ್ಕೊಳ್ರಯ್ಯ, ನಿಮ್ಮ ಕರ್ಮ, ನೀವು ಹುಟ್ಟ್ರಿ ಸಾಯಿರಿ ಅಂತ ಭಗವಂತ ಬಿಡಲಿಲ್ಲ. ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ತನ್ನ ಹೊಟ್ಟೆಯೊಳಗೆ ಹಾಕಿಕೊಂಡು ಮಲಗಿಸ್ದ. ಮಲ್ಕೊಳ್ಳಿ, ನೀವು ಸುಸ್ತಾಗಿದೆ, ನಿಮಗೆ ಮಲ್ಕೊಳ್ಳಿ ಅಂತ ಮಲಗಿಸ್ದ ಭಗವಂತ. ಆ ಆಯಾಸ ಬರೋದಕ್ಕೆ ಸುಖವಾದ ನಿದ್ರೆಯನ್ನು ಕೊಟ್ಟವನು ಯಾರು? ಭಗವಂತ. ಆದ್ದರಿಂದ ಅವನು ಪತಿ, ಆದ್ದರಿಂದ ಅವನು ಪಿತ, ತಂದೆ. ನಮಗೆ ಆಯಾಸವಾದಾಗ ತಿರುಗಿ ಹುಟ್ಟು, ಸಾವು, ನರಕ, ಸ್ವರ್ಗ ಇಲ್ಲೆಲ್ಲ ಹೋಗಿ ಬಂದು 74 ಲಕ್ಷ ಯೋನಿಗಳಲ್ಲಿ ಒಂದೊಂದು ಸಾರಿ ಒಂದೊಂದು ಯೋನಿಗಳಲ್ಲಿ ಬಂದ್ಬಿಟ್ರೆ ಮುಗಿದೋಯ್ತು ಅಂತೇನಿಲ್ಲ. ಎಷ್ಟೋ ಬಾರಿ ಬಂದ್ಬಿಟ್ಟಿರ್ತೀವಿ ನಾವು. ಹಾಗೆ ಬಂದು ಹೋಗಿ ಸುಸ್ತಾದಾಗ, ಆಯಾಸಗೊಂಡಾಗ ಭಗವಂತ ತನ್ನ ಹೊಟ್ಟೆಯಲ್ಲಿ ಎಲ್ಲರಿಗೂ ಜಾಗ ಕೊಟ್ಟು ಮಲಗಿ ಇಲ್ಲಿ ಅಂತ ಹೇಳಿ ಮಲಗಿಸ್ತಾನಲ್ಲ ಭಗವಂತ. ಸುಸ್ತು ಕಡಿತಾನಲ್ಲ ಭಗವಂತ. ಆ ಕರುಣೆ ಯಾರು ಮಾಡ್ತಾರೆ ಹೇಳ್ರಿ? ಏನು ಹೇಳ್ತಾರೆ ಜಗನ್ನಾಥದಾಸರು ತಮ್ಮ ಕರುಣಾಸಂಧಿಯಲ್ಲಿ ಹೇಳ್ತಾರೆ. ಕರುಣಾಸಂಧಿಯಲ್ಲಿ ತಂದೆ ಏನು ಮಾಡ್ತಾನೆ? ತಂದೆ ಮಗನಿಗೆ ಧನ ವಾಹನ ಖರೀದಿ ಮಾಡಿ ಮನೆಯನ್ನು ಮಾಡಿ ಕೊಡ್ತಾನೆ ಅಲ್ವಾ? ಮಹಾಕರುಣಿ ತಂದೆ ಅಂತೀವಿ. ತನ್ನ ತನುಮನ ಧನಗಳನ್ನು ಅರ್ಪಿಸುವನೇನೋ ಅಂತಾರೆ ದಾಸರು. ತನ್ನ ದೇಹವನ್ನು ಕೊಡ್ತಾನೇನೋ, ತನ್ನ ಮನಸ್ಸನ್ನು ಕೊಡ್ತಾನೇನೋ, ತನ್ನ ಹಣವನ್ನು ಕೊಡ್ತಾನೇನೋ, ಅದನ್ನೆಲ್ಲ ಕೊಡುವರು ಯಾರು? ಭಗವಂತ. ತಂದೆ ಮನೆ ಮಾಡಿಕೊಟ್ಟು ಧನ ವಾಹನವನ್ನು ಕೊಡಬಹುದು ನಿನಗೆ. ನಿನ್ನ ಮಾಡಿದ ಸ್ವಲ್ಪ ಭಕ್ತಿಗೆ ನಿನ್ನನ್ನು ಸ್ವಾತಿ ಸಲಹುತ್ತಾನಲ್ಲ ಭಗವಂತ. ಅವನ ಕರುಣೆ ಹೆಂಗಿದೆ? ಅವನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಬಿಟ್ಟು ಸೃಷ್ಟಿಯ ತನಕ ಅವನು ನಿನ್ನನ್ನು ಅಲ್ಲಿಯೇ ಕಾಪಾಡ್ತಾನಲ್ವಾ? ಆಮೇಲೆ ನೀವು ಮನೆಯಲ್ಲಿ ಮಲಗಿಕೊಂಡಾಗ, ಮಗು ಮಲಗಿಕೊಂಡಾಗ
ಈಗ ಬಿಡಿ ಬೆಳಗಿನ ಜಾವ ಹೇಳದೆ ಹೋಗ್ಬಿಡ್ತು, ಎಲ್ಲ ಸೂರ್ಯ ನೆತ್ತಿಗೆ ಹೇಳಿದ್ಮೇಲೆ ಹೇಳೋರು ಜಾಸ್ತಿ ಆಗಿದ್ದಾರೆ, ಅದು ಬೇರೆ ಮಾತು. ಆಗ ಅವರು ಹೇಳಬೇಕಾದ್ರೆ ಮಗು ಮಲ್ಕೊಂಡಿದ್ದೆ, ನಿದ್ದೆ ಮಾಡ್ತಾ ಇದೆ, ಮಲ್ಕೋ 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 ಅಂತ ಹೇಳ್ತಾರೆ. ಆಯಿತು, ಟೈಮ್ ಆಯಿತು, ಹಸುವೆ ಆಗತ್ತೆ, ಬಾ ತಿಂಡಿ ತಿನ್ನು, ಮಾಡು, ಕೆಲ್ಸಕ್ಕೆ ಹೋಗ್ಬೇಕು, ನೀನು ಹೇಳು ಅಂತ ಹೇಳ್ತಾ ತಾನೆ ತಂದೆ ತಾಯಿ. ಮಗು ಬೈಯತ್ತೋ ಬಿಡತ್ತೋ ಹೇಳುತ್ತೋ ಅದು ಪ್ರಶ್ನೆ, ತಂದೆ ತಾಯಿ ಹೇಳ್ತಾರೆ ತಾನೆ. ಹಾಗೆ ಭಗವಂತ, ನೀವು ಹಿಂದಿನ ಪ್ರವಚನ ಮಾಲಿಕೆಯಲ್ಲಿ ಕೇಳಿದ್ದೀರ ಶ್ರುತಿಗೀತಿನಲ್ಲಿ, ಹಾಗೆ ಭಗವಂತ ಪ್ರಳಯದಲ್ಲಿ ಎಲ್ಲರನ್ನೂ ತನ್ನ ಉದರದಲ್ಲಿ ಮಲಗಿಸಿರ್ತಾನಲ್ವಾ, ಅವರನ್ನು ಮತ್ತೆ ಸೃಷ್ಟಿಗೆ ತೆಗೆದುಕೊಂಡು ಬಾ ಭಗವಂತ ಅಂತ ದುರ್ಗಾದೇವಿ ಪ್ರಾರ್ಥನೆ ಮಾಡ್ತಾಳೆ. ಮತ್ತೆ ನಮ್ಮನ್ನು ಸೃಷ್ಟಿಗೆ ಹಾಕಿ ಲಿಂಗ ದೇಹವನ್ನು ಕೊಟ್ಟು ಸಾಧನೆ ಮಾಡಿಸಿ ಮೋಕ್ಷಕ್ಕೆ ಇರಿಸ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಂಗೆ ಮೋಕ್ಷಕ್ಕೆ ಅಧಪತನಕ್ಕೆ ಇರಿಸ್ತಾನೆ ಭಗವಂತ. ಈ ಕರುಣೆಯನ್ನು ಯಾವ ತಂದೆ ತಾಯಿ ಮಾಡ್ಲಿಕ್ಕೆ ಸಾಧ್ಯ? ಯಾವ ತಂದೆ ತಾಯಿ ಮಾಡ್ಲಿಕ್ಕೆ ಸಾಧ್ಯ? ಈಗಿನ ತಂದೆ ತಾಯಿಗಳೇ ಮಕ್ಕಳು ಎಷ್ಟು ಕಟುಕರು, ಮಕ್ಕಳು ಎಷ್ಟು ಕೃತಜ್ಞರು ಅನ್ಸತ್ತೋ, ಭಗವಂತನೆಂಬ ತಂದೆ ತಾಯಿಗೆ ನಾವು ಅದಕ್ಕಿಂತ ಜಾಸ್ತಿ ಕೃತಜ್ಞರು. ಅವ್ರನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ನಾವು ಅವರಿಗೆ ದಿವಸ ಬೆಳಿಗ್ಗೆ ಆದರೆ ಮೋಸ ಮಾಡ್ತಾ, ಪ್ರತಿ ಕ್ಷಣದ ಭಗವಂತನಿಗೆ ಮೋಸ ಮಾಡ್ತಾ ಇರ್ತೀವಿ. ಆದರೂ ಕೂಡ ಭಗವಂತ ನಮ್ಮ ಮೇಲೆ ಕರುಣೆ, ಒಂದು ಸ್ವಲ್ಪ ಅವನ ಪ್ರಾರ್ಥನೆಯನ್ನು ಮಾಡಿದರೆ ಭಕ್ತಿಯಿಂದ ಭಗವಂತ ಕರುಣೆ ತೋರಿಸ್ತಾನಲ್ಲ, ಆ ಕರುಣೆ ಇದೆಯಲ್ಲ ಭಗವಂತನ ಕರುಣೆ ಅದು. ಅದನ್ನೇ ಇವರು ಹೇಳ್ತಾರೆ, ದೇವಂ ಪಿತರಂ ಪತಿಂ ಗುರುತಮಂ, ಗುರುಗಳಲ್ಲಿ ಉತ್ಕೃಷ್ಟ ಗುರು, ರಮಾದೇವಿಯ ಗುರು, ಬ್ರಹ್ಮವಾಯುಗಳಿಗೆ ಗುರು. ಅಂತಹ ಭಗವಂತನ ಬಗ್ಗೆ ಮಂಗಳ ಶ್ಲೋಕದಲ್ಲಿ ಅಷ್ಟು ಹೇಳ್ತಾರೆ ಅವರು ಟೀಕಾಚಾರ್ಯರು. ಆಮೇಲೆ ಅವರು ಇಷ್ಟೆಲ್ಲ ಹೇಳ್ತಾರಲ್ವಾ, ಇಷ್ಟೆಲ್ಲ ಹೇಳಿದ ಮೇಲೆ ಮುಂದೆ ಏನು ಹೇಳ್ತಾರೆ ಅವರು? ಅದ್ಭುತವಾಗಿ ನ್ಯಾಯಶಾಸ್ತ್ರದಲ್ಲಿ ಹೇಳ್ತಾರೆ, ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸ ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿವಿಧ ವೇದ್ಯ ಅಪಿವೇಯಂ ಪರಂ ಶ್ರೀಮತ್ ಪೂರ್ಣ ಪ್ರವತಿ ಗುರುಕಾರಣ್ಯ ತರಣಿಂ ಪ್ರಪನ್ನ ಮಾನ್ಯಸ್ಮ ಕಿಮಪಿ ಚ ವದಂತೋದಿ ಮಹದಾನ್. ಅಂದರೆ ಅವರ ಅಹಂಕಾರ ಇಲ್ಲ. ನ ಶಬ್ದಾಬ್ದೌ ಗಾಢಾಃ, ನನಗೆ ಶಬ್ದಗಳ ಬಗ್ಗೆ ಜ್ಞಾನ ಇಲ್ಲ, ವೇದಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಹೇಳೋದು ಯೋಗ್ಯತೆ ಇಲ್ಲ. ನ್ಯಾಯಗಳನ್ನು, ನ್ಯಾಯಗಂಡ ಯುಕ್ತಿಗಳ ಬಗ್ಗೆ ಪ್ರೌಢಿಮೆನೇ ಇಲ್ಲ, ನನಗೆ ಪ್ರೌಢಿಮೆನೇ ಇಲ್ಲ. ನನಗೆ ಇಷ್ಟು ಬಂದಿದ್ದನ್ನ, ಇದಕ್ಕೆಲ್ಲ ಕಾರಣ ಏನು ನನಗೆ ಬರೆದಿರೋದಕ್ಕೆ ಅಂತಂದ್ರೆ, ಅವರ ಗುರುಭಕ್ತಿ ಹೇಗಿದೆ ನೋಡಿ. ಅವರ ಗುರುಭಕ್ತಿ, ಜಯತೀರ್ಥರ ಗುರುಭಕ್ತಿ ಹೇಗಿದೆ ಅಂತಂದ್ರೆ, ಇದೇನಾದರೂ ನನಗೆ ಸ್ವಲ್ಪ ಬಂದು ಬರೆದಿದ್ರೆ ಗುರು ಕಾರಣ್ಯಕರಣಿ ಮಧ್ವಾಚಾರ್ಯನೆಂಬ ಗುರುಗಳ ಕರುಣದಿಂದ ನನಗೆ ಈ ಮಾತು ಬಂದಿದೆ ಹೊರತು ಅವರ ಕರುಣ ಇಲ್ಲ ಅಂದರೆ ಒಂದು ಅಕ್ಷರನೂ ನನಗೆ ಬರಲ್ಲ ಅಂತಾರೆ. ನಾವುಗಳು ಇವತ್ತೇ ಒಂದು ಗ್ರಂಥ ಓದ್ಬಿಟ್ರೆ, ಓ ಈ ಗ್ರಂಥ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಈ ಗ್ರಂಥ ಪೂರ್ತಿ ತಿಳಿದು ಬಿಟ್ಟಿದೆ, ಏನು ಓಡಿದೀಯಾ, ನಾನು ನ್ಯಾಯಸುಧ ಓಡಿದ್ದೀನಿ, ಏನು ಓಡಿದೀಯಾ, ನಾನು ತರ್ಕತಾಂಡ ಓಡಿದ್ದೀನಿ. ನಮ್ಮ ಜ್ಞಾನ ಹಿಂಗೆ. ಇವರು ನೋಡಿ ಅಂತಹ ಉತ್ಕೃಷ್ಟ ಗ್ರಂಥಗಳನ್ನು ಹೇಳಿದ ಮಹಾಮಹಿಮರು ಹೇಳ್ತಾರೆ, ನ ಶಬ್ದಾಬ್ದವು ಗಾಢ ನಗ ನಿವ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿವಿಧ ವೇದ್ಯಾಪಿವೇಯಂ ಪರಂ ಶ್ರೀಮತ್ ಪೂರ್ಣ ಪ್ರವೃತ್ತಿ ಗುರುಕಾರಣ್ಯ ಸರಣಿಂ ಪ್ರಪನ್ಯ ಮಾನ್ಯಸ್ಮ ಕಿಮಪಿ ಚ ವದಂತೋದಿ ಮಹತ. ಅವರ ಕರುಣೆ ಇಲ್ಲ ಅಂದರೆ ನನಗೇನು ಮಹತ್ವ ಬರ್ತಿತ್ತು ಅಂತಾನೆ ಟೀಕಾಚಾರ. ಅಂತಹ ಗುರುಗಳನ್ನು, ಅಂತಹ ಶ್ರೇಷ್ಠ ಗುರುಗಳನ್ನು ಪಡೆದ ನಾವು ಧನ್ಯರು. ಇಂತಹ ಶ್ರೇಷ್ಠ ಯತಿಗಳ ಪರಂಪರೆ ಇನ್ನೆಲ್ಲೂ ಸಿಗಲ್ಲ ರೀ. ಟೀಕಾಚಾರ್ಯರಾಗಲಿ, ವಾದಿರಾಜರಾಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ಇಂತಹ ಮಹಾನ್ ಗುರುಗಳು ಯಾವ ಪರಂಪರೆ ಸಿಗ್ತಾರೆ ಹೇಳಿ ಮಾಡಿ. ಒಬ್ಬರನ್ನೂ ನಾವು ನೆನೆಸಿಕೊಳ್ಳದೆ ನಮ್ಮ ಲೌಕಿಕವಾಗಿ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಲೌಕಿಕ ಬೇಕು, ಅದೇ ಮುಖ್ಯ ಆಗಬಾರದು. ಹಾಗಾಗಿ ನಾವು ಕೇಳಿ 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 ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತೀವಲ್ಲ. ಈ ಆರಾಧನೆಯ ಪರ್ವಕಾಲಗಳಲ್ಲಿ ಆ ಗುರುಗಳ ಸ್ಮರಣೆ ಏನು. ಮುಂದಿನ ತಿಂಗಳು ಗುರುಸಾರ್ವಭೌಮರ ಆರಾಧನೆ ಬರುತ್ತೆ. ಅವರು ಮಾಡಿದ ಉಪಕಾರನೂ ಬಹಳ ಉಪಕಾರ ಇದೆ. ಅವರ ಗುರುಸ್ತೋತ್ರ ಶ್ರೀಪೂರ್ಣ ಬೋಧಕ್ಕೆ ಅರ್ಥ ನೋಡ್ತಾ ಕುತ್ಕೊಂಡ್ಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಂತಹ ಭಗವದ್ಭಕ್ತರವರು. ಆ ಭಗವದ್ಭಕ್ತರ ಚಿಂತನೆ ಬೇಕು ನಮಗೆ. ಅವರ ಬಗ್ಗೆ ನಮಸ್ಕಾರ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅವರ ಬಗ್ಗೆ ಏನು ಅವರ ಹತ್ರ ಹೋಗಿ ಏನು ಕೇಳಬೇಕು, ಯೋಗ್ಯರು ವರ ಕೊಡ್ತೀನಿ ಅಂದಾಗ ಏನು ಕೇಳಬೇಕು, ಅದನ್ನೆಲ್ಲ ನಾವು ತಿಳ್ಕೋಬೇಕು. ನಾವು ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದೀವಿ ಅನ್ನೋದು ಮುಖ್ಯ.
ಯಾರೋ ಕೇಳ್ತಾರೆ, ನನಗೆ 100 ವರ್ಷ ಆಯಿತು. ಹೌದಪ್ಪ, ನಿನಗೆ 100 ವರ್ಷ ಆಯಿತು, ಏನು ಮಾಡ್ತಾ ಇದೆಯಾ? ಒಂದು 70 ವರ್ಷ 75 ವರ್ಷ ನಾನು ಕೆಲಸ ಮಾಡಿಬಿಟ್ಟೆ, ಟೈಮ್ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಅಲ್ಲಿ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಕಳಿಸ್ಬಿಟ್ರು. ಮನೆಗೆ ಬಂದೆ. ಆವಾಗಿಂದ ನಾನು ಸ್ವಲ್ಪ ಶಾಸ್ತ್ರಗಳ ಬಗ್ಗೆ ನೋಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಅಂದರೆ ಅವ್ರು ಹೇಳ್ತಾರೆ, ನಿಂದು 100 ವರ್ಷ ಅಲ್ಲ, ನಿಂದು ಜನ್ಮ 20 ವರ್ಷ. ನಾ ಬದುಕಿದ್ದು 100 ವರ್ಷ ಅಲ್ಲ, ಇದನ್ನ ಈಶಾವಾಸ್ಯ ಉಪನಿಷತ್ತಲ್ಲೇ ಬರುತ್ತೆ. ನಾನು ಬದುಕಿದ್ದು 100 ವರ್ಷ ಅಂದರೆ ಅದಲ್ಲ, ನೀನು ಭಗವಂತನ ಬಗ್ಗೆ ತಿಳುವಳಿಕೆ ಪಡೆಯಲಿಕ್ಕೆ ಯಾವಾಗ ಯೋಚಿಸಿದೆಯೋ ಅವತ್ತಿನಿಂದ ನಿನ್ನ ಆಯುಷ್. ನೋಡಿ, ನಾವು ಜನ್ಮಾಚರಣೆಯನ್ನು ಮಾಡ್ತೀವಿ, ಸಾರ್ವಕಾಲಿಕ ಜನ್ಮಾಚರಣೆಯನ್ನು ಮಾಡ್ತೀವಿ. ಮಾಡೋದು ಎಲ್ಲರೂ ಅವರ ಸಂತೋಷಕ್ಕೆ ಮಾಡ್ತಾರೆ, ತೊಂದರೆ ಇಲ್ಲ. ಜನ್ಮದಿನಾಚರಣೆಯನ್ನು ಮಾಡ್ತೀವಿ. ನನ್ನ ವಯಸ್ಸು ಇಷ್ಟಾಯಿತು, ನನ್ನ ವಯಸ್ಸು 60 ಆಯಿತು, ಶಾಂತಿ ಮಾಡ್ಕೋ. ನನ್ನ 70 ವರ್ಷ ಆಯಿತು, ಶಾಂತಿ ಮಾಡ್ಕೋ. ನನಗೆ 25 ವರ್ಷ ಆಯಿತು, ಬರ್ತ್ಡೇ ಮಾಡು. ಆಯಿತು. ನಾವು ಏನು ಯೋಚನೆ ಮಾಡಲ್ಲ ಅಂದರೆ ವಯಸ್ಸು ಆಯುಷ್ಯು ತದ್ವಿರುದ್ಧ. ನನಗೆ 25 ವರ್ಷ ಆಯಿತು ಅಂದರೆ ನನ್ನ ಆಯುಷ್ನಲ್ಲಿ 25 ವರ್ಷ ಹೋಯಿತು ಅಂತ ಅಲ್ವಾ? ಆಯುಷ್ಯನ ಬಗ್ಗೆ ನಾವು ಯೋಚನೆ ಮಾಡಲ್ಲ, ವಯಸ್ಸಿನ ಬಗ್ಗೆ ಯೋಚನೆ ಮಾಡ್ತೀವಿ. ವಯಸ್ಸು 20 ಸಂತೋಷ, ವಯಸ್ಸು 60 ಆಯಿತು, ನನಗೆ ಸೀನಿಯರ್ ಸಿಟಿಜನ್ಶಿಪ್ ಬಂತು, ನನಗೆ ತಿರುಪತಿಯಲ್ಲಿ ದರ್ಶನ ಸಿಗತ್ತೆ, ಬಸ್ನಲ್ಲಿ ಟಿಕೆಟ್ಗೆ ಕನ್ಸೆಷನ್ ಸಿಗತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಆ 60 ವರ್ಷ ನಮ್ದು 80 ವರ್ಷ ಇದ್ದರೆ ನಮ್ಗೆ ಉಳಿದಿದ್ದು 20 ವರ್ಷ, ಅದರಲ್ಲಿ ಏನು ಸಾಧನೆ ಮಾಡಬೇಕು ಅನ್ನೋದು ನಾವು ಯೋಚನೆ ಬರಲ್ಲ. ಬರೀ ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಕೂತೀವಿ, ನಮ್ಮ ಆಯುಷ್ ಕಡಿಮೆ ಆಯಿತು ಅನ್ನೋ ಯೋಚನೆ ನಮಗೆ ಬರೋದೇ ಇಲ್ಲ. ಅದು ಯಾವಾಗ ಮನುಷ್ಯನಿಗೆ ಬರುತ್ತೋ ಆವಾಗ ನನ್ನ ಉಳಿದ ಆಯುಷನ್ನಾದರೂ ನಾನು ವ್ಯರ್ಥ ಮಾಡದೆ ಭಗವಂತನ ಕಡೆಗೆ ಹರಿಸಬೇಕು ಅನ್ನುವ ಪ್ರಜ್ಞೆ ಬಂದು ಅವನು ಉದ್ಧಾರ ಆಗುವ ದಾರಿಯನ್ನು ಹಾಕ್ತಾನೆ. ಇದು ಹೀಗೆ ಜಯತೀರ್ಥರ ಚಿಂತನೆ ಹೇಳಲಿಕ್ಕೆ ಹೋದರೆ ವರ್ಷಗಟ್ಟಲೆ ಆಗ್ಬೋದು. ನಾವು ಹೇಳುವ ಯೋಗ್ಯತೆ ನಮಗಂತೂ ಇಲ್ಲ, ಖಂಡಿತ ಇಲ್ಲ. ಹೇಳುವ ಯೋಗ್ಯತೆ ಅವರ ಗ್ರಂಥಗಳ ಏನೋ ಸ್ಪರ್ಶ ಯಾವುದೋ ಜನ್ಮದ ಪುಣ್ಯ ಇರಬೇಕು. ಹಾಗೆ ಅವರನ್ನು ನಾವು ಅವರು ದಿವಸನೂ ಕಥಾನಾಯಕರೇ. ಎಲ್ಲ ರಾಘವೇಂದ್ರ ಸ್ವಾಮಿಗಳು ಆಗಲಿ, ಅವರ ಆರಾಧನೆ ಅಷ್ಟೇ ಕಥಾನಾಯಕರಲ್ಲ, ಅವರು ಪ್ರತಿ ದಿವಸ ಕಥಾನಾಯಕರು. ಆ ಸಮಯದಲ್ಲಿ ಅವರ ಸನ್ನಿಧಾನ ಅಲ್ಲಿ ಬಹಳ ಇರುತ್ತೆ. ಅವರು ಯಾವಾಗಲೂ ಭಗವಂತನ ಕಡೆಗೆ ಮುಖ ಮಾಡಿರ್ತಾರೆ. ನಮ್ಮಗಳ ಕಡೆ ಮುಖ ಮಾಡಿರಲ್ರಿ ಅವ್ರಿಗೆ, ಅವರು ಭಗವಂತನ ಕಡೆ ಮುಖ ಮಾಡಿರ್ತಾರೆ. ಆರಾಧನೆಯ ಸಮಯಗಳಲ್ಲಿ ತನ್ನ ಭಗವದ್ಭಕ್ತರು ಏನು ಸೇವೆ ಮಾಡ್ತಾರೆ, ಯಾವ ಥರ ಸೇವೆ ಮಾಡ್ತಾರೆ, ಈ ಕಡೆಗೆ ನೋಡಿಬಿಟ್ಟು ಅವರಿಗೆ ಹರಿಸ್ತಾರೆ. ಅದಕ್ಕೋಸ್ಕರನೇ ಆರಾಧನೆಯ ಸೇವೆಗಳಲ್ಲಿ ಆರಾಧನೆ ಅಂದರೆ ಅದಕ್ಕೆ ತಕ್ಕದಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಜೈತೀರ್ಥರ ಚಿಂತನೆಯನ್ನು ಯೋಚನೆ ಮಾಡಿಬಿಟ್ಟು ಯಥಾರ್ಥ ಟೀಕಾಚಾರ್ಯರಿಗೆ ಅರ್ಪಿಸಿಬಿಟ್ಟು ಏಕಾದಶ ಅಧ್ಯಾಯದ ಪ್ರಾರಂಭವನ್ನು ಮಾಡೋಣ. ಏನಾಯಿತು ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಧರಣಿಯ ಬಂದಿದ್ದು ದುಷ್ಟರ ಸಂಹಾರಕ್ಕೆ, ಭೂಮಿಯ ಭಾರ ಇಳಿಯಲಿಕ್ಕೆ, ಭೂದೇವಿಯ ಪ್ರಾರ್ಥನೆಯೊಂದಿಗೆ ಬಂದ ಕೃಷ್ಣ ಪರಮಾತ್ಮ. ಬಂದು ಬಿಟ್ಟು ಚಿಕ್ಕವನು ಇದ್ದಾಗನಿಂದ ಪೂಜನೀಯ ಸಂಹಾರದಿಂದ ಹಿಡಿದುಬಿಟ್ಟು ಎಷ್ಟೋ ಜನಗಳ ಸಂಹಾರವನ್ನು ಅವನೊಬ್ಬನೇ ಮಾಡ್ದ. ಉಳಿದದ್ದು ಇನ್ನೂ ಸ್ವಲ್ಪ ಉಳಿದಿದೆ ಭೂಭಾರ ಅಂತ ಕೌರವರನ್ನು ಮತ್ತು ಇತರರನ್ನು ಪಾಂಡು ಮಕ್ಕಳಿಂದ ಭೀಮಸೇನ ಮುಂತಾದವರಿಂದ ಸಂಹರಿಸಿ ಭೂಭಾರವನ್ನು ಇಳಿಸಿದ. ಇದನ್ನು ಸ್ವಲ್ಪ ಏನು ಮಾಡ್ತಾರೆ ಅಂದರೆ, ಆಚಾರ್ಯರು ಹಳೆಯದನ್ನು ಮೆಲುಕು ಹಾಕ್ತಾರೆ. ಯೇ ಕೋಪಿತಾ ಸುಬಹು ಪಾಂಡುಸುತಾ ನಪತ್ಯೈ ದ್ಯೂತ ಹೇಳನಕ ಚಕ್ರಗ್ರಹಣಾದಿಭಿಸ್ತಾನ್ ಕೃತ್ವಾ ನಿಮಿತ್ತಮಿತರೇತರತಃ ಸಮೇತಾನ್ ಹತ್ವಾ ಪರಾನ್ ನಿರಹರಚ್ಛಿತಿ ಭಾರಮೀಶಃ. ಜೂಜಿನಲ್ಲಿ ಕೃಷ್ಣನನ್ನು ಪಣವಾಗಿ ಇಡುವಂತ ದುರ್ಯೋಧನ ಧರ್ಮರಾಜನಿಗೆ ಹೇಳ್ತಾನೆ. ದ್ರೌಪದಿಯನ್ನು ನಮ್ಮ ಮನೆಗೆ ಕಳಿಸು ಅಂತ ಹೇಳ್ತಾನೆ. ಅವಳು ಬರಲ್ಲ ಅಂದಾಗ ಉಟ್ಟ ಬಟ್ಟೆಯಲ್ಲಿ ಸೆಳೆದುಕೊಂಡು ಬರ್ತಾನೆ, ಅಪಮಾನವನ್ನು ಮಾಡ್ತಾನೆ, ಕೂದಲು ಕೇಶವನ್ನು ಹಿಡಿದುಕೊಂಡು ಎಳೆದು ಬರ್ತಾನೆ. ಕೃಷ್ಣ ಅಂದರೆ ದ್ರೌಪದಿ, ಕೃಷ್ಣ ಅಂದರೆ ಪರಮಾತ್ಮ.
ಕೃಷ್ಣನನ್ನು ಪಣವಾಗಿಡು, ದೇವರನ್ನೇ ಪಣವಾಗಿಡು ಅಂತ ಒಂದು ಅರ್ಥನ ತಗೋಬಹುದು. ದ್ರೌಪದಿ ಅಂದರೆ ವೇದ, ಭಾರತೀ ದೇವಿ. ದ್ರೌಪದಿ ವೇದವನ್ನು ಪಣವಾಗಿಡು ಅನ್ನೋ ಹೇಳ ಮಟ್ಟಕ್ಕೂ ದುಷ್ಟ ದುರ್ಯೋಧನ ಬೆಳೆದು ಬಿಟ್ಟ. ಈಗಿನ ಒಳಗಿನ ಅರ್ಥ ತಗೊಂಡ್ರೆ ಬೆಳೆದು ಬಿಟ್ಟು ಅವರಿಗೆ ಅವಮಾನ ಮಾಡಿದ. ಪಾಂಡವರಿಗೆ ಕೋಪ ಬಂತು. ಕುರುಕ್ಷೇತ್ರದಲ್ಲಿ ಎಲ್ಲ ಸೇರಿಸಿ ಇದೆಲ್ಲ ಭಗವಂತನ ಸಂಕಲ್ಪ ರೀ. ಭಗವಂತನ ಸಂಕಲ್ಪ ಇಲ್ಲದೆ ಏನು ಒಂದು ಹುಲ್ಲು ಕೂಡ ಅಲ್ಲದ ತುಣಮಪಿ ನಚಲಿದ್ದೆ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ಸಂಕಲ್ಪ ಹೀಗಾಗಬೇಕಾಗಿತ್ತು ಅಂತ ಹಾಗೆ ಆಯಿತು. ಜರಾಸಂಧ ಕಾಲಯವನನ್ನು ಶ್ರೀಕೃಷ್ಣ ಸಾಯಿಸಿದ. ಆಮೇಲೆ ಇನ್ನೂ ಭೂಭಾರ ಇಳಿದಿಲ್ವಲ್ಲ ಅಂತ ಯೋಚನೆ ಮಾಡ್ದ ಶ್ರೀಕೃಷ್ಣ ಪರಮಾತ್ಮ. ಇನ್ನೂ ಭೂಭಾರ ಇಳಿದಿಲ್ವಲ್ಲ, ಯಾಕೆ ಅಂದರೆ ಅವನ ಜೊತೆಗಿದ್ದವರು ಯಾರು? ಯಾದವರು. ಯಾದವರೆಲ್ಲ ದೇವತೆಗಳು, ಅವತಾರ ಮಾಡಿದರು. ಈ ಒಳ್ಳೆಯ ಜನ ಇಷ್ಟಿರಬೇಕಾದ್ರೆ ಭೂಭಾರ ಹೆಂಗೆ ಕಡಿಮೆ ಆಗತ್ತೆ ಅಂತ ಅವ್ರನ್ನೂ ಕಳಿಸ್ಬೇಕು ಇವನು. ಭೂಭಾರ ದುಷ್ಟ ಜನರು ಹೋದ್ರು ಅವ್ರ ಅಧೋಗತಿಗೆ, ಇವರು ಬಂದವರು ಒಳ್ಳೆಯ ಜನರು ಅವ್ರ ಗತಿಗೆ ಹೋಗ್ಬೇಕಲ್ವಾ, ಇಲ್ಲಾಂದ್ರೆ ಭೂಭಾರ ಹೆಂಗೆ ಇಳಿಯತ್ತೆ ಅಂತ ಭಗವಂತ ಚಿಂತನೆ ಮಾಡ್ದ. ಭಗವಂತ ಚಿಂತನೆ ಮಾಡಿ ಏನು ಮಾಡ್ತಾನೆ ಅಂದರೆ, ಇವರನ್ನು ಸೋಲಿಸುವುದು, ಇವರನ್ನು ನಾಶ ಮಾಡುವುದು ಬಹಳ ಕಷ್ಟ. ಯಾಕೆಂದರೆ ಇವರು ಪ್ರತಿ ಕ್ಷಣನೂ ಭಗವಂತನ ಸಾಮೀಪ್ಯದಲ್ಲೇ ಇದ್ದಾರೆ, ಭಗವಂತನ ಬಗ್ಗೆ ಚಿಂತನೆಯನ್ನೇ ಮಾಡ್ತಾರೆ, ಕೆಟ್ಟ ಕೆಲಸಗಳನ್ನು ಮಾಡುವವರಲ್ಲ. ಇವರನ್ನು ನಾನು ಕಳಿಸಿಬಿಟ್ಟು ನಾನು ಪರಂಧಾಮಕ್ಕೆ ಹೋಗಬೇಕು ಅಂತ ಕೃಷ್ಣ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿಬಿಟ್ಟು ಅವರನ್ನು ಹೇಗೆ ಕಳಿಸ್ಬೇಕು, ಅವರನ್ನು ಸಾಯಿಸುವವರಂತೂ ನಾಶ ಮಾಡುವವರಂತೂ ಯಾರೂ ಸಾಧ್ಯ ಇಲ್ಲ. ಯಾಕೆಂದರೆ ಭಗವಂತನ ಸಾಮೀಪ್ಯ ಇದೆ, ಬಹಳ ದೇವತೆಗಳವರು, ಕೆಟ್ಟ ಕೆಲಸಗಳನ್ನು ಮಾಡುವವರಲ್ಲ. ಅವರಿಗೆ ಏನು ಮಾಡಬೇಕು ಅಂದರೆ ಅಂತಃಕಲಹವನ್ನು ಹಬ್ಬಿಸಬೇಕು. ಅವರ ಒಳಗೊಳಗೆ ಜಗಳವನ್ನು ನೋಡಿ, ಆವಾಗಿಂದಲೇ ಬಂತು, ಒಳಗೊಳಗೆ ಜಗಳವನ್ನು ಹಬ್ಬಿಸಬೇಕು ಅಂತ ಕೃಷ್ಣ ಹೇಳ್ತಾರೆ. ಇವರು ನಾಶ ಆಗಬೇಕು ಅಂದರೆ ಇವರು ಒಳಗೊಳಗೆ ಜಗಳ ಆಡಬೇಕು, ಕಲಹ ಆಗಬೇಕು ಇವ್ರದ್ದು. ಇಲ್ಲ ಅಂದರೆ ಇವರು ಹೋಗಲ್ಲ, ಇವ್ರು ಹೋಗ್ತೇನೆ ಭೂಭಾರ ಹಿಡಿಯಲ್ಲ. ಇದಕ್ಕೆ ನಾನು ಇವ್ರನ್ನೆಲ್ಲ ಕಳಿಸಿಬಿಟ್ಟು ನಾನು ಪರಂಧಾಮಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಮುನಿಶಾಪ ಕೊಡಿಸ್ತಾನೆ ಅವರಿಗೆ. ತನ್ನ ಕುಲವನ್ನು ತಾನೇ ನಾಶ ಮಾಡ್ತಾನೆ. ಸ್ವಮೂರ್ತ್ಯ ಲೋಕ ಲಾವಣ್ಯ ನಿರ್ಮುಕ್ತ್ಯ ಲೋಚನಂ ಋಣಾಂ ಗಿರ್ಭೀಸ್ತಾ ಸ್ಮರತಾಂ ಚಿತ್ತಂ ಪದೈಸ್ತಾಮೀಕ್ಷತಾಂ ಪ್ರಿಯಾ. ಅಚ್ಛಿದ್ಯ ಕೀರ್ತಿಂ ಸುಶ್ಲೋಕಾಂ ವಿತನ್ವನ್ನಂಜಸನುಕೌ ತಮೋನಯಾ ದೃಶ್ಯಂತಿ ತ್ಯಗತ್ವಂ ಪರಮೇಶ್ವರ. ಲೌಕಿಕ ಸೌಂದರ್ಯವನ್ನು ಧಿಕ್ಕರಿಸುವಂಥ ಅವನ ಸೌಂದರ್ಯ, ಅವನ ನಡೆ ಗಾಂಭೀರ ನಡೆ, ಅವನ ನಡೆ ಲಾವಣ್ಯವನ್ನು ನೋಡಿ ಲಕ್ಷ್ಮೀದೇವಿ ಕೂಡ ನಾಚ್ಕೋತಾ ಇದ್ಲು. ಅವನನ್ನು ನೆನೆಯುವವರ ಅಂಗಾಂಗಗಳನ್ನು ಅವನು ನಿಷ್ಕ್ರಿಯಗೊಳಿಸ್ತಾನೆ. ಅವನ ಭಕ್ತರು ಯಾರಿರ್ತಾರೋ ಅವರ ಅಂಗಾಂಗಗಳನ್ನು ಮೊದಲು ಅವನು ನಿಷ್ಕ್ರಿಯಗೊಳಿಸ್ತಾನೆ. ಅಂದರೆ ವಿಷಯ ಪದಾರ್ಥಗಳ ಕಡೆಗೆ ಹೋಗುವುದನ್ನು ನಿಷ್ಕ್ರಿಯಗೊಳಿಸ್ತಾನೆ. ಅವನ ಬಗ್ಗೆ ಅವನ ಬಗ್ಗೆ ಯಾವಾಗ ಜನ ಚಿಂತನೆ ಮಾಡಿ ಭಕ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಲೌಕಿಕ ವಿಷಯದ ಬಗ್ಗೆ ಅವರ ಅಂಗಾಂಗಗಳನ್ನು ನಿಷ್ಕ್ರಿಯ ಮಾಡ್ತಾನೆ. ನಿಷ್ಕ್ರಿಯ ಮಾಡಿಬಿಟ್ಟು ಭೂಮಿಯಲ್ಲಿ ಕೀರ್ತಿಯನ್ನು ಹಂಚಿಸ್ತಾನೆ. ಆಮೇಲೆ ತನ್ನ ಶರೀರದಿಂದಲೇ ಅವನು ಪರಂಧಾಮಕ್ಕೆ ಹೋಗ್ತಾನೆ. ಇದು ಸಂಕ್ಷಿಪ್ತವಾಗಿ ನೋಡಿದೆ, ಮುಂದೆ ಬರುತ್ತೆ. ಪರಂಧಾಮಕ್ಕೆ ಹೋಗ್ತಾನೆ ಪರಮಾತ್ಮ. ಪರಂಧಾಮಕ್ಕೆ ಹೋಗಿ ಒಂದು ಸ್ವಶರೀರದಿಂದ ಭೂಮಿಯ ಮೇಲೆ ಅವನು ಏನು ತಪ್ಪು ಕಲ್ಪನೆ ಅಂದರೆ, ಅವನು ಒಬ್ಬರು ಬೇಡ ಬಾಣ ಬಿಟ್ಟ ಅವನು ಕೃಷ್ಣ ಶರೀರ ಹೋಗ್ಬಿಡ್ತು ಅಂತ ಹೇಳ್ತಾನೆ. ಅವನಿಗೆ ಶರೀರ ಇಲ್ಲ, ಈ ಚಿನ್ಮಯ ಶರೀರ, ಅವನು ಈ ಶರೀರ ಎಲ್ಲ, ಅವನು ಈ ಶರೀರ ಅಂದಿಲ್ಲ, ಅವನು ಕೃಷ್ಣನ ಪರಮಾತ್ಮನ ಶರೀರನೂ ಒಂದೇ, ಅವನ ಸ್ವರೂಪ ಶರೀರನೂ ಒಂದೇ. ಕೃಷ್ಣ ಪರಮಾತ್ಮ ತಾನು ಅದೇ ಶರೀರದನ್ನೇ ಅಂತರ್ಧನ ಆಗಿ ತಕ್ಷಣವೇ ಒಂದು ಶರೀರ ಸೃಷ್ಟಿ ಮಾಡಿ ಅಲ್ಲಿ ಬಿಡ್ತಾನೆ. ಅಸುರ ಮೋಹನಕ್ಕೋಸ್ಕರ ಅಲ್ಲಿ ಬಿಡ್ತಾನೆ. ಅದಂತೆ ಅದನ್ನು ತಿಳ್ಕೊಬೇಕು ನಾವು. ಕೃಷ್ಣ ಶರೀರ ಬಿಟ್ಟ, ನಮ್ಮ ಸತ್ತೋದ, ಕೃಷ್ಣನ ಶರೀರ ಬಂತು ಅಂತ ಸಂಸಾರ ಮಾಡಿದರೆ ಇವೆಲ್ಲ ತಿಳ್ಕೊಂಡ್ರೆ ನಾವು ಅಧಪತನಕ್ಕೆ ಹೋಗ್ತೀವಿ. ಅದು ಅಲ್ಲ. ಆಮೇಲೆ ಆವಾಗ ಇಷ್ಟು ಹೇಳಕ್ಕೂ ರಾಜ ಹೇಳ್ತಾನೆ, ಪರೀಕ್ಷಿತ ರಾಜ, ಯಾರವರು ಬ್ರಾಹ್ಮಣರಲ್ಲಿ ಪರಮಭಕ್ತರು, ಉದಾರಿಗಳು, ಯಾವಾಗಲೂ ಹಿರಿಯರನ್ನು ಸದಾ ಸೇವಿಸ್ತಾ ಇರ್ತಾರೆ. ಆಮೇಲೆ ಒಬ್ಬರ ಮನಸ್ಸಿನಲ್ಲಿ ಏನಿದೆಯೋ ಯಾದವರಲ್ಲಿ ಇನ್ನೊಬ್ಬನ ಯಾದವರಿಗೆ ಗೊತ್ತಿದೆ. ಅವರು ಅಂತಃಕಲವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ, ಒಳಗೊಳಗೆ ಜಗಳ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಪರೀಕ್ಷಿತ ರಾಜ ಕೇಳ್ತಾನೆ. ನನಗೆ ವಿವರವಾಗಿ ಹೇಳಿ, ಈಗ ಸಂಕ್ಷಿಪ್ತವಾಗಿ ಹೇಳಿದ್ರೆ ನನಗೆ ಆಗಲ್ಲ ಅಂತ ಹೇಳಲು
ಬಾದರಾಯಣುವಾಚ ಬಿಭ್ರತ್ವಪು ಸಕಲ ಸುಂದರ ಸನ್ನಿವೇಶಂ ಕರ್ಮಾಚರನ್ ಭುವಿ ಸುಮಂಗಲ ಸ್ಮರ್ತ ಕಾಮಃ ಅಸ್ತಾಯತಾಂ ರಮಮಾಣ ಉದಾರಕಾರ್ತಿ ಸಮ್ಮರ್ತು ಮೈಕ್ಷತ ಕುಲಂ ಸ್ಥಿರಕುತ್ತ ಶೇಷಃ. ಭಗವಂತ ಯದುಕುಲವನ್ನು ನಾಶ ಮಾಡಲು ಸಂಕಲ್ಪಿಸ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಹಾಡಿ ಹೊಗಳುವವರ ಕಲಿಮಲವನ್ನು ಕಲ್ಮಶವನ್ನು ತೆಗೆಯುವ ಕರ್ಮ ಮಾಡುತ್ತಾ ಶ್ರೀಕೃಷ್ಣ ವಾಸುದೇವನ ಮನೆಯಲ್ಲಿ ವಾಸ ಮಾಡಿದ್ದಾಗ ಅವನ ಪ್ರೇರಣೆ ಕಾಲ ಸ್ವರೂಪ. ಅವನು ಮನಸ್ಸು ಮಾಡಿದರೆ ಎಂಥ ಪ್ರಳಯವನ್ನು ಮಾಡಬಹುದು. ಅವನ ಪ್ರೇರಣೆಯಿಂದ ಪಿಂಡಾರಕ ಅಂತ ಕ್ಷೇತ್ರ ಇದೆ ದ್ವಾರಕಾದ ಹತ್ರ. ಪಿಂಡಾರಕ ಕ್ಷೇತ್ರದಲ್ಲಿ ಎಲ್ಲ ಮುನಿಗಳು ಬಂದು ಸೇರ್ತಾರೆ. ವಿಶ್ವಾಮಿತ್ರ, ಅಸಿತ, ಕಣ್ವ, ದುರ್ವಾಸ, ಭೃಗು, ಅಂಗೀರ, ಕಶ್ಯಪ, ವಾಮದೇವ, ಅತ್ರಿ, ವಶಿಷ್ಠ, ನಾರದ ಮುಂತಾದ ಮುನಿಗಳೆಲ್ಲರೂ ಅಲ್ಲಿ ಬಂದು ಸೇರ್ತಾರೆ. ಆವಾಗ ಕ್ರೀಡಂತಸ್ಥಾನುಪೌರಜ್ಯ ಕುಮಾರ ಯದುನಂದನ ಉಪಸಂಗೃಹ್ಯ ಪ್ರಪ್ರಚುರ ವಿನೀತವದ ತೇ ವೇಷಯಿತ್ವಾ ಶ್ರೀವೇಶ್ಯೈ ಸಾಂಬಂ ಜಾಂಬವತಿ ಸುತಂ ಏಷಾ ಪೃಚ್ಛತಿ ವೋ ವಿಪ್ರ ಅಂತರ್ವರ್ತ್ಯಕ್ಷಣ. ಅಲ್ಲಿ ವಿಹಾರ ಮಾಡುತ್ತಿದ್ದ ಯಾದವ ಕುಮಾರರು ಜಾಂಬವತಿ ಮಗ ಸಾಂಬ ಅವನಿಗೆ ಏನು ಮಾಡ್ತಾರೆ, ಈ ಮುನಿಗಳೆಲ್ಲ ಇರ್ತಾರಲ್ಲ ಇವ್ರಿಗೆ ಏನಾಗುತ್ತೆ ಅಂದರೆ ಭಗವಂತ ಪ್ರೇರಣೆ ಮಾಡಿರ್ತಾನೆ. ಇವರೇನು ಮಾಡ್ತಾರೆ, ಸಾಂಬನಿಗೆ ಹೆಣ್ಣು ಮಗಳ ವೇಷವನ್ನು ಧರಿಸ್ತಾರೆ, ಹಾಕ್ಬಿಡ್ತಾರೆ. ಹುಡುಗಿಯ ವೇಷವನ್ನು ಹಾಕಿಬಿಟ್ಟು ಅವಳಿಗೆ ಗರ್ಭಿಣಿಯಂತೆ ಹೊಟ್ಟೆಯಲ್ಲಿ ಬಟ್ಟೆ ತುಂಬಿಸಿಬಿಟ್ಟು ಗರ್ಭಿಣಿ ಸ್ತ್ರೀಯನ್ನಾಗಿ ಮಾಡ್ತಾರೆ. ಸಾಂಬನನ್ನು ಗರ್ಭಿಣಿ ಸ್ತ್ರೀಯರನ್ನಾಗಿ ನೋಡುವಂತೆ ಮಾಡ್ತಾರೆ. ಮಾಡಿಬಿಟ್ಟು ಏನು ಬರ್ತಾರೆ, ಆ ಯತಿಗಳ ಹತ್ರ ಬರ್ತಾರೆ. ಯತಿಗಳ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ಯತಿಗಳೇ, ಮಹಾಜ್ಞಾನಿಗಳು ನೀವು, ಈಕೆ ಗರ್ಭವತಿಯಾಗಿದ್ದಾಳೆ, ಗಂಡು ಮಗು ಬೇಕು ಅಂತ ಇದ್ದಾಳೆ, ಸದ್ಯದಲ್ಲಿ ಹೆರಳಿದ್ದಾಳೆ, ಅವಳು ಗಂಡು ಹೆರ್ತಾಳೋ ಹೆಣ್ಣು ಹೆರ್ತಾಳೋ ಹೇಳ್ರಿ ಅಂತ ಕೇಳ್ತಾಳೆ. ಎಂಥ ಜ್ಞಾನಿಗಳು ವಶಿಷ್ಠರು, ವಿಶ್ವಾಮಿತ್ರರು, ಅತ್ರಿಗಳು, ಇಂಥ ಋಷಿಗಳು ಧ್ಯಾನದಲ್ಲಿ ಕುಳಿತಾಗ ಇವರು ಒಂದು ಸಾರಿ ಹೇಳ್ತಾರೆ. ಅವರು ನೋಡಿಬಿಟ್ಟು ಏನು ಮಾಡ್ತಾರೆ, ಈ ಹುಡುಗರು ನೋಡ್ತಾರೆ. ನೋಡಿಬಿಟ್ಟು ಅವ್ರಿಗಂತ ಇವರೇನೋ ತಲೆಹರಟೆ ಮಾಡ್ತಾ ಇದ್ದಾರೆ ಹುಡುಗರು. ಅವಳನ್ನು ನೋಡ್ತಾರೆ, ಇವಳಿಗೆ ಹುಡುಗಿ ವೇಷ ಹಾಕಿದ್ದಾರೆ, ಒಳಗಡೆ ಬಟ್ಟೆ ತುಂಬಿದ್ದಾರೆ, ಗರ್ಭಿಣಿ ತೊಗೊಂಡ್ಬಿಟ್ಟು ನಮ್ಮ ಮುಂದೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಅವ್ರು ತಿಳ್ಕೊಳ್ತಾರೆ. ಅವ್ರು ತಿಳ್ಕೊಂಡ್ಬಿಟ್ಟು ಮುನಿಗಳು ಸಿಟ್ಟು ಬರುತ್ತೆ, ಅವ್ರಿಗೆ ಕೋಪ ಬರುತ್ತೆ. ಕೋಪ ಒಂದು ಶಾಪ ನೀಡ್ತಾರೆ, ಇವಳು ಹೆತ್ತೇ ಹೆರ್ತಾಳೆ, ನೀವೇನು ಹುಡುಗಿ ಅಂತ ಇದ್ದೀರೋ ಇವಳು ಹೆರ್ತಾಳೆ, ಗಂಡುನೂ ಹೆರಲ್ಲ ಹೆಣ್ಣು ಹೆರಲ್ಲ, ಒಂದು ಒನಕೆಯನ್ನು ಹೆರ್ತಾಳೆ ಅಂತ ಹೇಳ್ತಾರೆ. ನಿಮ್ಮ ಕುಲವನ್ನೇ ನಾಶ ಮಾಡುವ ಒಂದು ಒನಕೆಯನ್ನು ಇವಳು ಹೆರ್ತಾಳೆ ಅಂತ ಹೇಳ್ಬಿಡ್ತಾರೆ. ನೋಡಿ, ಇದರಿಂದ ನಾವೇನು ಕಲಿಬೇಕು ಅಂದರೆ, ಯಾವುದೇ ಜ್ಞಾನಿಗಳಾಗಲಿ, ಯಾವುದೇ ಪಂಡಿತರಾಗಲಿ, ಯಾವುದೇ ಸಜ್ಜನರಾಗಲಿ ಅವರನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಅವರನ್ನು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರ, ನೀವೇನು ಮಾಡ್ತಾ ಇದ್ದೀರಿ, ಒನ್ ಟೈಮ್ ಬಂದು ಮನೆ ನೋಡ್ತೀನಿ, ಅಥವಾ ಈ ಸ್ವಾಮಿಗಳು ಹೇಗಿದ್ದಾರೆ ನಾವು ಪರೀಕ್ಷೆ ಮಾಡ್ತೀವಿ. ಈ ತರಹ ಪರೀಕ್ಷೆ ಸರ್ವದಾ ಸಲ್ಲದು. ಇದು ಭಗವಂತನಿಗೆ ಮಾಡಿದ ಅಪಚಾರ. ಇವರು ಹಾಗೆ ಅಪಚಾರ ಮಾಡಿದಾಗ ಯಾದವರು ಇವರು ದೇವತೆಗಳು, ಸಾಮಾನ್ಯ ಅಲ್ಲ, ಭಗವಂತನ ಸಂಕಲ್ಪದಿಂದ ಹೀಗೆ ಮಾಡಿದ್ದಾರೆ, ಭಗವಂತನ ಪ್ರೇರಣೆಯಿಂದ ಹೀಗೆ ಮಾಡಿದ್ದಾರೆ. ಅವರು ಮಾಡಿದಾಗ ಅವರು ಒನಕೆಯನ್ನು ಹೆರ್ತಾಳೆ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಗಾಬರಿ ಆಗತ್ತೆ, ಸಿಕ್ಕಾಪಟ್ಟೆ ಹೆದರ್ತಾರೆ. ಅವರು ಹೆದರ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಸಾಂಬನ ಹೊಟ್ಟೆಗೆ ಸುತ್ತಿದ್ದ ಬಟ್ಟೆ, ಹಾಗಾದ್ರೆ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಸಾಂಬನ ಹೊಟ್ಟೆಗೆ ಸುತ್ತಿದ್ದ ಬಟ್ಟೆಯನ್ನು ಬಿಚ್ತಾರೆ. ಅಲ್ಲಿ ಬಟ್ಟೆ ಇರಲ್ಲ, ಒನಕೆ ಇರುತ್ತೆ. ತಕ್ಷಣವೇ ಹೆರಿಗೆ ಆಗೋಗಿರುತ್ತೆ. ಒನಕೆ ಇರುತ್ತೆ. ಒನಕೆ ನೋಡಿದ್ರೆ ಕಬ್ಬಿಣದ ಒನಕೆ ಇರುತ್ತೆ, ಇರಿಸಿದ್ದ ಬಟ್ಟೆ ಗಂಟು ಒನಕೆಯಾಗಿ ಪರಿಣಮಿಸಿರುತ್ತೆ. ಭಗವಂತನ ಸಂಕಲ್ಪ, ಭಗವಂತನನ್ನು ಕೇಳಿರ್ತಾರೆ. ಇವರಿಗೆ ಅವಾಗ ಹೆದರಿಕೆ ಆಗಿಬಿಡತ್ತೆ, ನಾವೇನು ಮಾಡಿಬಿಟ್ವಿ, ಇವಾಗ ಅಪಚಾರ ಮಾಡಿಬಿಟ್ವಿ, ನಮ್ಮ ಕುಲನಾಶ ಮಾಡೋಂಥ ಒನಕೆ ಬಂದ್ಬಿಡ್ತಲ್ಲ. ಹೀಗಾಗಿತ್ತು ಒನಕೆ ನಿಂತ್ಕೊಂಡು ಮನೆಗೆ ಹೋಗ್ತಾರೆ. ರಾಜನ ಆಸ್ಥಾನಕ್ಕೆ ಹೋಗಿಬಿಟ್ಟು ಒನಕೆಯನ್ನು ಇಟ್ಟುಬಿಟ್ಟು ಯಾದವರ ಮುಖದಲ್ಲಿ ರಾಜನಿಗೆ ಹೇಳ್ತಾರೆ. ಸುಳ್ಳಾಗದ ಮುನಿಶಾಪವನ್ನು ಕೇಳಿ ಒನಕೆಯನ್ನು ಕಂಡು ಅಚ್ಚರಿಗೊಂಡು ದ್ವಾರಕೆಯವರೆಲ್ಲ ಭಯಗೊಂಡರಾಗ್ತಾರೆ. ಉಗ್ರಸೇನ ಏನು ಮಾಡ್ತಾನೆ, ಆ ಒನಕೆಯನ್ನು ಪುಡಿ ಮಾಡಿಸಿ ಪುಡಿ ಮಾಡಿಬಿಟ್ಟು ಒನಕೆಯನ್ನು ಸಮುದ್ರದಲ್ಲಿ ಹಾಕಿಸ್ತಾನೆ. ಪುಡಿಯಾಗದೆ ಉಳಿದ ಕಬ್ಬಿಣದ ಒಂದು ಸಣ್ಣ ಚೂರಿರುತ್ತೆ, ಅದನ್ನು ನೀರಿನಲ್ಲಿ ಹಾಕ್ತಾನೆ. ಇಲ್ಲಿ ನಾವು ಒಂದು ತಿಳ್ಕೋಬೇಕು ನೋಡಿ, ಇದು ಸೂಕ್ಷ್ಮ ಅಂದರೆ ಕರ್ಮದೇವರು ಇದು ಬರುತ್ತೆ. ಏನಂತಂದರೆ, ಹೊಟ್ಟೆಯಲ್ಲಿ ಇಟ್ಟಿದ್ದ ಬಟ್ಟೆ ಒನಕೆ ಆಯಿತು ಅಲ್ವಾ.
ಇದನ್ನು ಯಾರಾದರೂ ಇಂದ್ರಜಾಲದವರು ಮಾಡಿದರೆ ನಮಗೆ ಆ ಕ್ಷಣ ಒನಕೆಯಾಗಿ ಕಾಣತ್ತೆ, ಅದು ಬಟ್ಟೆನೇ ಇರುತ್ತೆ. ಈಗ ಅವನು 500 ರೂಪಾಯಿ ತೋರಿಸ್ತಾನಲ್ವ, ಒಂದು ಹಾಳಿಸಿ ಹೊರಟ್ಬಿಟ್ಟು ಅವನು 500 ರೂಪಾಯಿ ಅವನಿಗೆ ಗೊತ್ತಿರ್ತಾರೆ 500 ರೂಪಾಯಿ ಅಲ್ಲ ಅಂತ, ನಮ್ಮ ಕಣ್ಣು ಕಟ್ಟಿರ್ತಾನೆ. ಆದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಯತಿಗಳಲ್ಲಿ ಆ ಮಹಾಜ್ಞಾನಿಗಳು, ರಾಘವೇಂದ್ರ ಸ್ವಾಮಿಗಳಾಗಲಿ, ವಾದಿರಾಜರಾಗಲಿ, ಜಗನ್ನಾಥದಾಸರಾಗಲಿ, ಇವರೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಅದೇನಂತಂದರೆ ಆ ಒನಕೆ ಬಟ್ಟೆಯನ್ನು ಎಲ್ಲಿ ಹುಟ್ಟಿದರೋ ಆ ಬಟ್ಟೆಯಲ್ಲಿರುವ ಪರಮಾತ್ಮನನ್ನು ಚಿಂತನೆ ಮಾಡಿ, ಪರಮಾತ್ಮ ನಿನ್ನ ಆ ರೂಪವನ್ನು ಮರೆ ಮಾಡಿ ಒನಕೆಯ ರೂಪವನ್ನು ತೆಗೆದುಕೋ ಅಂತ ಭಗವಂತನಿಗೆ ಭಿನ್ನತೆ. ಭಗವಂತ ಆ ರೂಪದಿಂದ ಭಗವಂತ ಆ ಒನಕೆಯಲ್ಲಿ ಆ ರೂಪ ಸನ್ನಿಹಿತ. ಇದನ್ನು ನಾವು ಒಂದು ತಿಳಿಬೇಕು. ಏನಂತಂದರೆ ನೋಡಿ, ರಾಘವೇಂದ್ರ ಸ್ವಾಮಿಗಳು ಆರಾಧ್ಯ ದೈವರಾಗ್ತಾರೆ ಮುಂದಿನ ತಿಂಗಳಲ್ಲಿ. ಅವರದು ಒಂದು ಪವಾಡ ಇದೆ. ಪವಾಡ ಏನಂತಂದರೆ, ರಾಜ ನಿಷಿದ್ಧ ಪದಾರ್ಥವನ್ನು ತಂದು ಅವರ ಮುಂದೆ ಕೊಟ್ಟು ಸಮರ್ಪಣೆ ಮಾಡಲಿಕ್ಕೆ ನೋಡ್ದ ಅಲ್ವಾ? ಎಲ್ಲರೂ ಕೇಳಿದಿರ ತಾನೇ ಇದೆ. ನಿಷಿದ್ಧ ಪದಾರ್ಥವನ್ನು ತಂದು, ಹೇಯ ಪದಾರ್ಥ ಅಲ್ವಾ ಅದು, ಆ ಪದಾರ್ಥವನ್ನು ತಂದು ಅವ್ರಿಗೆ ಕೊಟ್ಟ. ಅವ್ರು ಏನು ಮಾಡಿದರು, ಬಟ್ಟೆ ಮುಚ್ಚಿ ನೋಡಿದ್ರು, ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ. ಅವರು ಮಂತ್ರ ಜಲವನ್ನು ಪ್ರೋಕ್ಷಿಸಿದ್ರು, ಅದು ಹಣ್ಣಾಗ್ಬಿಡ್ತು. ಎಲ್ಲ ಕೇಳಿದಿರ ತಾನೆ, ಎಲ್ಲ ಕೇಳಿದಿರ. ಈಗ ಇದು ಪವಾಡ. ಇದನ್ನು ಯಾರೋ ಇಂದ್ರಜಾಲದವ್ರು ಕೂಡ ಅದನ್ನೇನೋ ಒಂದು ಮಾಡಿಬಿಟ್ಟು ಅದನ್ನು ನಿಮಗೆ ಹಣ್ಣು ಹಂಪಲು ಅಂತ ತೋರಿಸ್ಬಿಡ್ಬೋದು ಅಲ್ವಾ? ತೋರಿಸಿದ್ರೆ ರಾಯರಿಗೂ ಅವ್ರಿಗೂ ಏನು ವ್ಯತ್ಯಾಸ ಆಯಿತು. ಏನು ಮಾಡಿದರು ಅಂದರೆ, ಯಾವುದೇ ಇದನ್ನು ವಿಷ್ಣು ತೀರ್ಥರ ಗ್ರಂಥವನ್ನು ಓದಿದರೆ ನಮಗೆ ಗೊತ್ತಾಗತ್ತೆ. ಇದೇ ಎಕ್ಸಾಂಪಲ್ ಅಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ ಅದಕ್ಕೆ. ಅದು ಏನಂತಂದರೆ, ಅವರು ಅದನ್ನು ನೋಡಿಬಿಟ್ಟು ಅದರಲ್ಲಿಯೂ ಪರಮಾತ್ಮನ ಸ್ವರೂಪ ಇದೆ. ಎಂಥ ನೀಚ ಪದಾರ್ಥಗಳಲ್ಲಿ, ಅಯೇಯ ಪದಾರ್ಥಗಳಲ್ಲೂ ಪರಮಾತ್ಮನ ರೂಪ ಇದೆ. ಒಂದು ನಾಯಿಯಲ್ಲೂ ಪರಮಾತ್ಮನ ರೂಪ ಇದೆ, ಒಂದು ಹಂದಿಯಲ್ಲೂ ಇದೆ, ಬ್ರಾಹ್ಮಣನೂ ಇದೆ. ಎಲ್ಲ ಪರಮಾತ್ಮನ ರೂಪಗಳು ಒಂದೇನೆ. ಆದರೆ ಅದನ್ನು ಯಾವ್ಯಾಕೆ ಪೂಜೆ ಮಾಡಲ್ಲ ಅಂದರೆ, ಅದನ್ನು ಪೂಜೆ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅದನ್ನು ಪೂಜೆ ಮಾಡಲಿಕ್ಕೆ ಹೋದರೆ ನಮಗಲ್ಲಿ ಅದರಿರುವ ಗುಣಗಳಿಗಿಂತ ಅದರಲ್ಲಿರುವ ದೋಷಗಳೇ ಕಾಣ್ತದೆ. ಅದಕ್ಕೆ ನಾವು ಪೂಜೆ ಮಾಡಬಾರ್ದು, ನಾವು ಅದನ್ನು ಮನ್ನಣೆ ಮಾಡಬಾರ್ದು ಅಂತಿದೆ. ಇವರೇನು ಮಾಡಿದರು, ಆ ಪದಾರ್ಥ ಇತ್ತಲ್ಲ, ಅದೇ ನಿಷಿದ್ಧ ಪದಾರ್ಥ ಇತ್ತಲ್ಲ, ಅದರಲ್ಲಿರುವ ಭಗವಂತನ ರೂಪವನ್ನು ಚಿಂತನೆ ಮಾಡಿಬಿಟ್ಟು, ಭಗವಂತ ಈ ರೂಪದಿಂದ ಬಂದಿದ್ದೀಯಾ, ಇದು ಸ್ವೀಕರಿಸಲು ಅರ್ಹರಲ್ಲ, ದಯವಿಟ್ಟು ಫಲಗಳು ಯಾವಿದ್ದಾವೆ, ಫಲ ತಾಂಬೂಲಗಳೇನಿದ್ದಾವೆ ಅದರ ರೂಪವಾಗಿ ಪರಿವರ್ತನೆಗೊಂಡು ಆ ರೂಪವನ್ನು ಕೊಡು ಅಂತ ಹೇಳಿಬಿಟ್ಟು ತಮ್ಮ ಮಂತ್ರಗಳಿಂದ ಪ್ರೋಕ್ಷಿಸಿದರದಕ್ಕೆ ಅದು ಭಗವಂತ ಆ ಫಲಪುಷ್ಪಗಳನ್ನು ಕೊಟ್ಟು ಅದರಲ್ಲಿ ಅವನು ಸನ್ನಿಹಿತನಾದ. ಅದಕ್ಕೋಸ್ಕರ ಆ ಫಲಪುಷ್ಪಗಳು ಇನ್ನೂ ಹಾಗೆ ಇದ್ವು. ಐಂದ್ರಜಾಲ ಆದರೆ ಅವರಿಗೂ ಗೊತ್ತಿರುತ್ತದೆ ಅಂತ, ಇವ್ರಿಗೂ ಗೊತ್ತಿರುತ್ತದೆ ಅಂತ. ಅದು ಪವಾಡ ಸಾಯಿಬಾಬಾ ಯಾವನೋ ಮಾಡಬಹುದು, ಆದರೆ ಈ ಯತಿಗಳು ಮಾಡಲ್ಲ. ಅದು ನಿಜವಾಗಿದ್ದು ಭಗವಂತನ ಪ್ರಾರ್ಥನೆ. ಪ್ರತಿಯೊಂದು ರೂಪಗಳಲ್ಲೂ ಭಗವಂತನ ಪ್ರಾರ್ಥನೆ ಇದೆ. ಇದೇ ಜಗನ್ನಾಥದಾಸರು ಮಾಡಿದರು. ಜಗನ್ನಾಥದಾಸರು ಒಂದು ಮನೆಯಲ್ಲಿ ಪೂಜೆಗೆ ಹೋದಾಗ ಅಡಿಗೆ ಎಲ್ಲ ಮಾಡಿಸಿದ್ದಾರೆ. ಅಡಿಗೆ ಎಲ್ಲ ಮಾಡಿಸಿಬಿಟ್ಟು ಅವನು ನೈವೇದ್ಯಕ್ಕೆ ತಂದಿಟ್ಟ. ಪಾಯಸ, ಖೀರೋ ಏನೋ ಮಾಡಿದ್ದನೋ ತಂದಿಟ್ಟು ಬಿಟ್ಟು ಅವನಿಗೆ ಗಾಬರಿ ಆಗೋಯ್ತು. ಯಾಕೆ ಅಂದರೆ ಅವನು ಪಾಯಸಕ್ಕೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕ್ಬಿಟ್ಟಿದ್ದಾನೆ. ಅದು ಗೊತ್ತಾಗಿಲ್ಲ ಅವನಿಗೆ ವ್ಯತ್ಯಾಸ, ಉಪ್ಪು ಹಾಕ್ಬಿಟ್ಟಿದ್ದಾನೆ. ಜಗನ್ನಾಥದಾಸರಿಗೆ ಗೊತ್ತಿಲ್ಲ, ನೈವೇದ್ಯಕ್ಕೆ ಹಾಗೆ ಬಂದಿದೆ. ಅವನಿಗೆ ಹೆದರಿಕೆ ಜಗನ್ನಾಥದಾಸರಿಗೆ ಹೇಳಲಿಕ್ಕೆ. ಆಮೇಲೆ ಆ ನೈವೇದ್ಯಕ್ಕೆ ಇಟ್ಟುಬಿಟ್ಟಿದ್ದಾರೋ ಜಗನ್ನಾಥದಾಸರು ಅವತ್ತಿನ ಪೂಜೆಯಲ್ಲಿ ನೈವೇದ್ಯ ಮಾಡಲಿಕ್ಕೆ ಅವರಿಗೆ ಸುಮಾರು ಲೇಟ್ ಆಯಿತು. ಒಂದು ಅರ್ಧ ಗಂಟೆ 3/4 ಗಂಟೆ ಆಗಿರಬೇಕು. ನೈವೇದ್ಯಕ್ಕಿಂತ ಜಾಸ್ತಿನೇ ಆಗಿದೆ. ಎಲ್ಲರೂ ಸಮಯ ಆಯಿತು, ಎಲ್ಲರೂ ಭೋಜನಕ್ಕೆ ಕಾಯ್ತಾ ಇದ್ದಾರೆ. ಯಾಕೆ ದಾಸರ ನೈವೇದ್ಯ ಇನ್ನೂ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ, ಆಮೇಲೆ ಅವರ ನೈವೇದ್ಯ ಮಾಡಿ ಈ ಕಡೆ ಬಂದರು. ಏನು ಹೇಳಿಲ್ಲ ಅವರು. ಎಲ್ಲರಿಗೂ ಭೋಜನ ಹಾಕಿದರು. ಎಲ್ಲರೂ ಪಾಯಸ, ಖೀರು ಚೆನ್ನಾಗಿದೆ ಅಂತ ಊಟ ಮಾಡಿದರು. ಊಟ ಮಾಡಿ ಆದ ಮೇಲೆ ಅಡಿಗೆ ಅವರು ಇವ್ರ ಹತ್ರ ಬಂದುಬಿಟ್ಟು, ದಾಸರೇ ಬಹಳ ಅಪಚಾರ ಆಗೋಯಿತು. ಆ ಇದರಲ್ಲಿ ಪಾಯಸದಲ್ಲಿ, ಖೀರಿನಲ್ಲಿ ಉಪ್ಪು ಹಾಕ್ಬಿಟ್ಟಿದ್ದೆ. ಉಪ್ಪು ಹಾಕಿದ್ದನ್ನು ಎಲ್ಲರಿಗೂ ಬಡಿಸ್ಬಿಟ್ಟಿದ್ವಿ, ಬಹಳ ಅಪಚಾರ ಆಗೋಗಿದೆ ಅನ್ನೋದು ಅವ್ರು ಹೇಳ್ತಾರೆ. ಅದು ಏನೂ ಆಗಿಲ್ಲ, ಸಕ್ಕರೆ ಆಗೋಗಿದೆ.
ಹಾಕ್ತಿದ್ದಾರೆ, ಊಟ ಮಾಡ್ತಾರೆ. ಹೇಗೆ ಅಂದರೆ ಅವ್ರ ಪೂಜೆ ಯಾಕೆ ಲೇಟ್ ಆಯಿತು ಅಂದರೆ ಆ ಲವಣದಲ್ಲಿ ಜನಾರ್ದನ ರೂಪ ಪರಮಾತ್ಮ ಇದ್ದಾನೆ. ಆ ಲವಣ ಅವರಿಗೆ ನೋಡಿದ ತಕ್ಷಣ ಗೊತ್ತಾಯಿತು. ಪಾಯಸದಲ್ಲಿ ಇರುವ ಜಗನ್ನಾಥದಾಸ ಹೇಳಿದ್ರು, ಜಗನ್ನಾಥದಾಸರು ಪಾಯಸದಲ್ಲಿರುವ ಪರಮಾತ್ಮ ಜನಾರ್ದನ ರೂಪನಾಗಿ ನೀನು ಬಂದಿದ್ದೀಯಾ, ನೀನು ಜನಾರ್ದನ ರೂಪನಾಗಿ ಇರುವುದು ಅಲ್ಲ, ನೀನು ಅಚ್ಯುತನ ರೂಪದಲ್ಲಿ ಬಾ ಅಂತ ಹೇಳಿಬಿಟ್ಟು ಸಕ್ಕರೆಯ ರೂಪದಲ್ಲಿ ನೀನು ಬಾ, ನೀನು ಜನಾರ್ದನ ರೂಪವನ್ನು ನೀನು ಮರೆ ಮಾಡಿ ಸಕ್ಕರೆಯ ರೂಪದಲ್ಲಿ ಬಾ ಅಂತ ಕರೆದ್ರು. ಅವನು ಬರುವುದಕ್ಕೆ ತಡವಾಗಿದ್ದಕ್ಕೆ ಅವರನ್ನೇ ಇದ್ದಲಿಲ್ಲ. ಇಂತಹ ಮಹಾಮಹಿಮರು ಯಾವುದು ಕಣ್ಣು ಕಟ್ಟ ಕಥೆ ಅಲ್ಲ ಇವ್ರದುಗಳದ್ದು. ಇಂತಹ ಮಹಾಮಹಿಮರು ಬಂದಾಗ ಅವರಿಗೆ ಒನಕೆ ಕಾಣ್ತು. ಒನಕೆ ಕಾಣಷ್ಟು ಉಗ್ರಸೇನ ಹೀಗೆ ಮಾಡೋಕ್ಕೆ ಏನು ಮಾಡಿಬಿಟ್ರು, ಅದನ್ನ ಕಬ್ಬಿಣದ ತುಂಡನ್ನು ಏನು ಮಾಡುತ್ತೆ, ಒಂದು ನೀರು ನುಂಗತ್ತೆ, ಒಂದು ಮೀನು ನುಂಗತ್ತೆ. ಮೀನು ನುಂಗಿ ಒನಕೆಯ ಪುಡಿಗಳನ್ನು ಏನು ಮಾಡುತ್ತೆ, ಸಮುದ್ರದ ಅಲೆಗಳು ಹೊತ್ತು ತಂದು ತೀರದಲ್ಲಿ ಹಾಕ್ತವೆ. ಏರಕ ಎಂಬ ಆನೆ ಹುಲ್ಲು ಉದ್ಭವಿಸುತ್ತೆ ಅಲ್ಲಿ. ಇದಕ್ಕಿಂತ ಮುಂಚೆ ಆ ಒನಕೆಯನ್ನು ಪುಡಿ ಮಾಡಿ ಸಮುದ್ರದಲ್ಲಿ ಹಾಕಿದಾಗ ಮಹಾಭಾರತದಲ್ಲಿ ಹೇಳ್ತಾರೆ, ಉಗ್ರಸೇನ ಬಲರಾಮ ಕೃಷ್ಣ ಅಕ್ರೂರು ನೋಡಿ ಏನು ಮಾಡ್ತಾರೆ, ಕೃಷ್ಣನಿಗೆ ಗೊತ್ತು ಇವರೇ ಹೊಡೆದಾಡಿ ಸಾಯ್ತಾರೆ ಅಂತ. ಆ ಊರಿನಲ್ಲಿ ಮದ್ಯಪಾನವನ್ನು ನಿಷೇಧಿಸಿದರು. ಮದ್ಯಪಾನ ಅಂದರೆ ಈ ಥರ ಮದ್ಯಪಾನ ಅಲ್ಲ, ಅದು ಬೇರೆ ಥರ ಒಟ್ಟು ಸ್ವಲ್ಪ ಮತ್ತು ಭರಿಸುವ ಪಾನನೇ ಅದು. ಆ ಮತ್ತು ಭರಿಸುವ ಪಾನವನ್ನು ನಿಷೇಧ ಮಾಡಿ, ಆ ಮದ್ಯಪಾನ ಯಾರಾದರೂ ಮಾಡಿದರೆ ಅವರಿಗೆ ಶೂಲವನ್ನು ಮಾಡಿ ಶೂಲದ ಮೇಲೆ ಏರಿಸ್ತಾ ಇದ್ರು. ಒಂದು ಶೂಲದ ಮೇಲೆ ಅವನು ಕೂಡಿಸ್ತಾ ಇದ್ರು. ಆ ಶೂಲ ಅವನ ಕೆಳಗಡೆಯಿಂದ ತಲೆ ಮೇಲೆ ಬರಬೇಕು. ಆ ಶಿಕ್ಷೆಯನ್ನು ನೋಡಿ ಹೆದರಿ ಯಾರೂ ಮದ್ಯಪಾನ ಮಾಡುವುದನ್ನೇ ಬಿಟ್ಟುಬಿಟ್ಟಿದ್ರು. ಈಗೇನಾಗ್ತಾ ಇದೆ, ಮದ್ಯಪಾನನೇ ಮುಖ್ಯ. ಎಂಥ ಲಾಕೌಟ್ ಬಂದಾದರೂ ಕೂಡ ಮದ್ಯಪಾನ ಇರಬೇಕು. ಬೇರೆಯವ್ರ ಸತ್ರ ಸಾಯಲಿ, ದೇವಸ್ಥಾನ ಮುಚ್ಚಲಿ, ಪೂಜೆ ಬೇಡ ದೇವರಿಗೆ, ನಿಮ್ಮ ಮನೆಗೂ ಪೂಜೆ ಮಾಡಬೇಡಿ, ಮದ್ಯದ ಅಂಗಡಿ ಬಾಗಿಲು ತೆಗೆದಿರ್ತೀನಿ. ಎಂಥ ಕರೋನಾ ಲಾಕೌಟಲ್ಲೂ ಮದ್ಯದ ಅಂಗಡಿ ಮಾತ್ರ ಓಪನ್. ದೇವರ ಪೂಜೆ, ದೇವರ ನೈವೇದ್ಯ, ದೇವರಿಗೆ ನಮಸ್ಕಾರ ಎಲ್ಲ ಬಂದು, ದೇವರ ಗೇಟ್ ಬಂದು, ಮದ್ಯದ ಅಂಗಡಿಯ ಗೇಟ್ ಓಪನ್. ಇದು ನಮ್ಮ ಪರಿಸ್ಥಿತಿ. ನಾವು ಯಾವುದ ವ್ಯಸನದಿಂದ ಸಾಯ್ತೀವಿ ಅಂತೀವೋ ಆ ವ್ಯಸನಕ್ಕೆ ಗೌರ್ಮೆಂಟೇ ಧನ ಕೊಟ್ಟು ಮಾಡುತ್ತೆ. ನೋಡಿ ಅಲ್ಲಿ ಹೇಗಿತ್ತು ಅಂದರೆ, ಅವರ ಕಲಹವನ್ನು ತಪ್ಪಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದ್ರು. ಮುಂದೆ ಏನಾಗತ್ತೆ, ಆ ಹೊಟ್ಟೆಯಲ್ಲಿ ಮೀನು ತುಂಬಿರುತ್ತಲ್ಲ, ಅದು ಕಬ್ಬಿಣದ ತುಂಡು ಮುಂದೆ ಜರ ಎಂಬ ಬೇಡಿನ ಕೈ ಸೇರುತ್ತೆ, ಅದು ಬಾಣದ ತುದಿಯಾಗತ್ತೆ. ಇದೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತು. ಶಾಪವನ್ನು, ಋಷಿಮುನಿಗಳ ಶಾಪವನ್ನು ತಪ್ಪಿಸ್ಲಿಕ್ಕೆ ಅವನಿಗೇನು ಸಾಧ್ಯ ಇಲ್ಲ ಅಂತೇನಲ್ಲ, ಆದರೂ ಕಾಲಸ್ವರೂಪಿ ಅವನು ಹೋಗಬೇಕು. ಯಾಕೆಂದರೆ ಮುಂದೆ ಕಲಿ ಬರೋವರೆಗೂ, ಕಲಿಯ ಉತ್ಕೃಷ್ಟಕ್ಕೂ ಭಗವಂತನೇ ಕಾರಣ. ಕಲಿಯುಗ ಬರಬೇಕು, ಆ ಯುಗ ಪ್ರಕಾರ ಅವನು ನಡಿಬೇಕು. ಇವರೇ ಇದ್ಬಿಟ್ರೆ ಕಲಿಯುಗ ಬರೋದು ಯಾವಾಗ? ಹಾಗಾಗಿ ಭಗವಂತ ಇದನ್ನೆಲ್ಲ ಮಾಡ್ದ ಅಂತ ಹೇಳಿಬಿಟ್ಟು ಏಕಾದಶ ಸ್ಕಂದದಲ್ಲಿ 1ನೇ ಅಧ್ಯಾಯ, 1ನೇ ಅಧ್ಯಾಯ ಮುಗಿಸ್ತಾರೆ. 2ನೇ ಅಧ್ಯಾಯದಲ್ಲಿ ಜಯಂತೇಯೋಪಖ್ಯಾನ ಅಂತ ಬರುತ್ತೆ. ಬಹಳ ಅದ್ಭುತವಾದ ಚಿಂತನೆ, ಬಹಳ ಅತ್ಯದ್ಭುತವಾದ ಚಿಂತನೆ ಜಯಂತೇಯೋಪಖ್ಯಾನ ಅಂತ ಬರುತ್ತೆ. ಶ್ರೀಕೃಷ್ಣ ದ್ವಾರಕೆಯನ್ನ ಸಂರಕ್ಷಿತವಾಗಿ ಆಳ್ತಾ ಇರ್ತಾನೆ. ನಾರದರು ಅವನ ದರ್ಶನ ಮಾಡಬೇಕಂತ ಬರ್ತಾರೆ. ಓಣು ರಾಜನ್ನಿಂದ್ರಿಯಾವಾನ್ ಮುಕುಂದ ಚರಣಾಂಬುಜಂ ನ ಭಜೇತ್ ಸರ್ವತೋ ಮೃತ್ಯು ಉಪಾಸ್ಯ ಮರೋತ್ತಮೈ. ದೇವತ್ವಗಳು ಕೂಡ ಉಪಾಸನೆ ಮಾಡುವಂಥ ಮುಕುಂದನ ಪಾದ ಕಮಲ, ಮೃತ್ಯುಭಯ ಅವಳು ಚರಣ ಕಮಲದ ಸೊಬಗನ್ನು ಕಂಡು ಯಾರು ತಾನೇ ಅವನನ್ನು ಭಜಿಸದೇ ಆಗೋಲ್ಲ, ಎಲ್ಲರೂ ಭಜನೆ ಮಾಡ್ತಾ ಇರ್ತಾರೆ. ನಾರದರನ್ನು ವಸುದೇವ ಸತ್ಕರಿಸ್ತಾನೆ, ಅಭಿನಂದನ ಮಾಡಿ ಹೇಳ್ತಾನೆ. ವಸುದೇವ ಹೇಳ್ತಾನೆ, ಭಗವಾನ್ ಭವತೋ ಯತ್ರ ಸ್ವಸ್ಥಯೇ ಸರ್ವದೇಹಿನಾಂ ಕೃಪಾಣಾನಾಂ ಯಥಾ ಪಿತ್ರೋ ಉತ್ತಮ ಶ್ಲೋಕವರ್ಮನಃ. ಹರಿಯನ್ನು ಹೊಂದಲು ದಾರಿದೀಪರಾದ ನಿಂತ ಮಹಾತ್ಮರು ನೀವು. ನೀವು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತೀರಾ, ಎಲ್ಲರ ಕಡೆಗೂ ಹಿತವನ್ನೇ ಮಾಡ್ತಾ ಇರ್ತೀರಾ. ತಂದೆ ತಾಯಿಗಳ ಆಗಮನ ಮಕ್ಕಳಿಗೆ ಒಳ್ಳೆಯದಾಗುವಂತೆ ನಿಮ್ಮ ಆಗಮನ ನಮಗೆ ಒಳ್ಳೆಯದಾಗಿದೆ. ನಿಮ್ಮ ಸಂಚಾರದಿಂದ ಪ್ರಾಣಿಗಳಿಗೆ ಸುಖ ಉಂಟಾಗತ್ತೆ, ದುರ್ಜನರಿಗೆ ದುಃಖವೂ ಬರುತ್ತೆ. ನಿಮ್ಮಂತಹ ವಿಷ್ಣು ಭಕ್ತರಾದ ಸಜ್ಜನರ ಸಂಚಾರದಿಂದ ಎಲ್ಲರಿಗೂ ಸುಖವೇ ಆಗತ್ತೆ ಅಂತ ಹೇಳ್ತಾನೆ. ನೀವು ಜ್ಞಾನೋಪದೇಶವನ್ನು ತಾವಾಗಿಯೇ ನೀಡುವಿರಿ, ಆದರೂ ಉಪದೇಶ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಭಾಗವತ ಧರ್ಮದ ಶ್ರವಣ ಮಾತ್ರದಿಂದಲೇ ಮಾನವನು ಎಲ್ಲ ಭಯಗಳಿಂದ ಮುಕ್ತನಾಗ್ತಾನೋ ಆ ಭಾಗವತದ ಧರ್ಮವನ್ನು ನಮ್ಮಿಂದ ಕೇಳಲು ಬಯಸ್ತೇನೆ, ನೀವು ಹೇಳಿ ಅಂತ ಕೇಳ್ತಾರೆ.
ಅಹಂ ಕಿಲ ಪುರಾನಂತಂ ಪ್ರಜಾರ್ಥೇ ಭುವಿ ಮುತ್ತದಂ ಅಪೂಜಯಂ ನ ಮೋಕ್ಷಾಯ ಮೋಹಿತೋ ದೇವಮಾಯ. ವಸುದೇವ ಹೇಳ್ತಾನೆ, ನಾನು ಭಗವಂತನ ಪ್ರೇರಣೆಯಿಂದಲೇ ಹಿಂದೆ ಭಗವಂತನನ್ನು ಮಗನನ್ನಾಗಿ ಪಡೆದೆ, ಹರಿಯನ್ನು ಮಗನನ್ನಾಗಿ ಪಡೆದು ಆರಾಧಿಸಿದೆ. ಮೋಕ್ಷದ ಆಸೆಯಿಂದ ಆರಾಧಿಸಲಾಗಲಿಲ್ಲ. ಆದ್ದರಿಂದ ಉಪದೇಶದಲ್ಲಿ ಕರ್ಮನಿಷ್ಠೆಗಳಾದ ನೀವು ಮುನಿಗಳು ಈ ಸಂಸಾರದಲ್ಲಿ ಉಂಟಾಗುವ ನಾನಾ ಬಗೆಯ ದುಃಖಗಳಿಂದ ನಮ್ಮನ್ನು ಪಾರು ಮಾಡಬೇಕು, ಹೇಗೆ ಅಂತ ನಮಗೆ ಉಪದೇಶಿಸಿ ಅಂತ ಭಗವಂತ ವಸುದೇವ ನಾರದರಿಗೆ ಕೇಳ್ತಾನೆ. ನಾರದರು ಹೇಳ್ತಾರೆ, ನಾರದ ಉವಾಚ ಸಮ್ಯಗೇತದ್ವ್ಯವಸಿತಂ ಭವತಾ ಸಾತ್ವತರ್ಷಭಃ ಯತ್ಪೃಚ್ಛಸೆ ಭಾಗವತ ಧರ್ಮಾನ್ ಸ್ವಂ ವಿಶ್ವಭಾವನಾನ್. ನೀನು ಕೇಳಿದ್ದು ಒಳ್ಳೆಯದಾಯಿತು ವಸುದೇವ. ಲೋಕಕ್ಕೆ ಸಕಲಾಭಿಷ್ಟ ಸಾಧಕವಾಗುವ ಭಗವತ್ಪ್ರೀತಿಜನಕವಾದ ಧರ್ಮಗಳ ಬಗ್ಗೆ ನಿನಗೆ ಹೇಳ್ತೇನೆ. ಯಾರು ದೇವಾದಿ ಸಮಸ್ತ ಪ್ರಪಂಚಕ್ಕೆ ದ್ವೇಷ ಮಾಡಿದವನಿಗೂ ಕೂಡ ಈ ಭಾಗವತದ ಧರ್ಮ ಶ್ರವಣ ಮನನ ಧ್ಯಾನ ಪಠನ ಅನುಮೋದನ ಮಾತ್ರದಲ್ಲೇ ಒಡನೆ ಪಾವಿತ್ರ್ಯ ತಂದುಕೊಳ್ಳುತ್ತದೆ ಅಂತ ಹೇಳ್ತಾನೆ. ಆಯ್ತು ತಂದುಕೊಳ್ಳುತ್ತೇನೆ ಹೇಳ್ಬಿಟ್ಟು, ನಾನು ಶ್ರವಣ ಕೀರ್ತನೆಗಳಿಂದ ಪುಣ್ಯದಾಯಕವಾದ ಭಗವಂತ ನಾರಾಯಣ ದೇವನನ್ನು ವಿಶೇಷವಾಗಿ ಸ್ಮರಣೆಗೆ ತಂದುಕೊಂಡಿದ್ದೀಯಾ. ನಿನ್ನ ವಿಷಯವನ್ನು ನಾನು ಹೇಳ್ತೀನಿ ಅಂದರೆ, ಹಿಂದೆ ನಿಮಿ ಮಹಾರಾಜನಿಗೆ 9 ಜನ ವೃಷಭ ಪುತ್ರರು ನಡೆದ ಸಂವಾದವನ್ನು ನಾನು ಹೇಳ್ತೇನೆ. ಅದೇ ಭಾಗವತ ಧರ್ಮ. ನೋಡಿ, ಭಾಗವತ ಧರ್ಮ, ಇಡೀ ಭಾಗವತದಲ್ಲಿ ಭಾಗವತದ ಧರ್ಮವನ್ನು ಕೇಳಬೇಕು ನಾವು. ಭಾಗವತ ಧರ್ಮ ಅಂದರೆ ಧರ್ಮ ಎಲ್ಲ ಬರುವುದನ್ನು, ಭಾಗವತ ಧರ್ಮ ಎಲ್ಲವನ್ನೂ ಆಚರಿಸುವ ಯೋಗ್ಯತೆ ನಮಗೆ ಇಲ್ಲ. ಆದರೆ ನಮಗೆ ಯೋಗ್ಯತೆ ಇಲ್ಲ ಅನ್ನೋ ಮಟ್ಟಕ್ಕೆ ಅಂದರೆ ಭಾಗವತದಲ್ಲಿ ಹೇಳಿದ್ದು ಯಾರೂ ಮಾಡಲಾಗುವುದಿಲ್ಲ ಅಂತ ಅಲ್ಲ. ಅಸಾಧ್ಯವಾದಂತೆ ಹೇಳ್ತೀರಾ ಆಚಾರ್ಯ ನೀವು, ನಾವು ಮಾಡಲಿಕ್ಕೆ ಆಗಲ್ಲ ಅಂತಿರಲ್ಲ. ಆಗಲ್ಲ, ನಮಗೆ ಯೋಗ್ಯತೆ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಆ ಧರ್ಮಗಳ ಬಗ್ಗೆ ಶ್ರವಣ ಮಾಡಬೇಕು. ಆ ಧರ್ಮಗಳು ಏನು ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಆ ಧರ್ಮವನ್ನು 9 ಜನ ವೃಷಭನ ಪುತ್ರರು, ನಾಳೆ ಯಾರು ಅಂತ ಹೇಳ್ತೀನಿ. ವೃಷಭನ ಪುತ್ರರು, ವೃಷಭ ಪರಮಾತ್ಮನ ಅವತಾರ. ಅವನ 9 ಪುತ್ರರು ಉಪಾಖ್ಯಾನ ಮಾಡಿದ್ದು ಜಯಂತ್ಯೋಪಾಖ್ಯಾನ ಅಂತ ಬರುತ್ತೆ. ಜಯಂತ್ಯೋಪಾಖ್ಯಾನದ ಚಿಂತನೆಯನ್ನು ನಾವು ನಾಳೆ ಚಿಂತನೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಟೀಕಾಚಾರ್ಯರ ಅಂತರ್ಗತ, ಭಾರತೀಯ ರಮಣ ಪ್ರಕರಣ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣ ಮಸ್ತು.